ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ಟೈಟಲ್ ತಮ್ಮನೇಲಿ ನೋಡಿದ್ದೀರಾ, ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತ ಸಹ ನಿಮ್ಗೆ ಗೊತ್ತಿರುತ್ತೆ, ಮತ್ತು ಯಾವ ಟ್ರೈನಲ್ಲಿ ಅಂತ ಸಹ ನಿಮ್ಗೆ ಗೊತ್ತಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಸ್ಟೈಲಲ್ಲಿ ಒಂದು ಸತಿ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ಅದಾದಮೇಲೆ ವೀಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಹೇಳಿ, ಸ್ಪೀಡು ಮತ್ತು ಕಂಫರ್ಟು ಅಂತ. ಇದಾ ಕಂಫರ್ಟು? ಹಿಂಗೆ ಜನರಲ್ಲೇ ಲೇಡೀಸ್ಗೋಸ್ಕರ ಹೋಗಿಬಿಡಿ ಅಂತ ಕೇಳ್ತೀನಿ. ಹತ್ತಕ್ಕೆ 5ಕ್ಕಿಂತ ಜಾಸ್ತಿ ನಾನು ಕೊಡಲ್ಲ. ಬಂದಾಯ್ತು ರೀ ನಮ್ಮ ಇವತ್ತಿನ ಟ್ರೈನ್ ಬಸವ ಎಕ್ಸ್ಪ್ರೆಸ್. ಇನ್ನೇನು ಎಂಟ್ರ್ ಆಗ್ತದೆ. ಅದೊಂದು LHP ಲುಕ್ಕಲ್ಲಿ ಇದನ್ನು ನೋಡೋದಕ್ಕೆ ಅರಗಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ನ್ಯೂ ನಾರ್ಮಲ್ ಅಂತ ಹೇಳ್ತಾರಲ್ಲ, ನೆಕ್ಸ್ಟ್ ಇವಾಗ ಇದೆ ಆಧುನಿಕ ಕೋಚಸ್ LHP ಕೋಚಸ್ ಒಂದಿಗೆ ಬಸವ ಎಕ್ಸ್ಪ್ರೆಸ್ KSR ಬೆಂಗಳೂರಿಗೆ ಪ್ರಪ್ರಥಮ ಬಾರಿಗೆ ಬರ್ತಿದೆ. ನೋಡ್ಕೊಳ್ಳಿ ಅದನ್ನು. ಸದ್ಯ ಈ ಬೋರ್ಡನ್ನು ಹಂಗೆ ಇಟ್ಟಿದ್ದಾರೆ ನೋಡಿ. ನಾನು ಈ ಬೋರ್ಡನ್ನು ಯೆಲ್ಲೋ ಕಲರ್ ಮಾಡಿಬಿಡ್ತಾರೆ ಅಂದ್ಕೊಂಡಿದ್ದೆ. ಸದ್ಯ ಸ್ಟಾರ್ಟಿಂಗಲ್ಲಿ 2 ಜನರಲ್ ಕೋಚಸ್ ಇದೆ. ಇದು ನ್ಯಾಪ್ಕ ಇಟ್ಕೊಳ್ಳಿ, ಏನಕ್ಕೆ ಹೇಳ್ತೀನಿ ಏನಕ್ಕೆ ಅಂತ. ಆ ಕೋಚಸ್ಗಳಂತೂ 19, 20ನೇ ಕೋಚು S1 ಸ್ಟಾರ್ಟ್ ಆಗುತ್ತೆ, S7 ತನಕ ಹೋಗುತ್ತೆ. ಸೊ ಫ್ರಂಟ್ ಎಂಡಲ್ಲಿ ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಅದು ಆಗಿದ ತಕ್ಷಣ ನಿಮಗೆ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ಗಳು ಬರುತ್ತೆ. ಓಕೆನಾ? ಸ್ಲೀಪರ್ ಆಗಿದ ತಕ್ಷಣವೇ ನಿಮಗೆ AC ಕಂಪಾರ್ಟ್ಮೆಂಟ್ಸ್ ಬರುತ್ತೆ. S1 S7ವರೆಗೂ ಈ ಟ್ರೈನಲ್ಲಿ ಇದೆ. S7 ಬರ್ತಾ S7 ಆಗಿದ ತಕ್ಷಣ ನಿಮಗೆ B1 ಸಿಗುತ್ತೆ. B1 B4 ತನಕ ನಿಮಗೆ ಈ ಟ್ರೈನಲ್ಲಿ ಸಿಗುತ್ತೆ. B3 ಬಂತು ನೋಡಿ, B4, B5 ಇದೆಯಾ? B5, B6 6 ಥರ್ಡ್ AC ಕೋಚಸ್ಗಳಿದೆ, 2 ಸೆಕೆಂಡ್ AC ಅಂದರೆ ಸೆಕೆಂಡ್ AC ಕೋಚಸ್ಗಳಿದೆ, 7 ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇದೆ. S1 S7ವರೆಗೂ ಮುಂದ್ಗಡೆ 2 ಜನರಲ್ ಕಂಪಾರ್ಟ್ಮೆಂಟ್ ಮತ್ತು ಹಿಂದ್ಗಡೆ 2 ಜನರಲ್ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇವಾಗ ನನ್ನ ಪ್ಲ್ಯಾನು ಆ್ಯಕ್ಚುಲಿ ಟಿಕೆಟ್ ಇರೋದು ನಂದು SBC ಬೆಂಗಳೂರಿಂದ ನನ್ನ ಟಿಕೆಟ್ ಇರೋದು ಬಾಗಲಕೋಟೆವರೆಗೂ ಡೈರೆಕ್ಟ್ ಫುಲ್ ಟಿಕೆಟ್ಸ್ ಇರೋದು. ಬಟ್ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಯಶವಂತಪುರ ತನಕ, ಅಂದರೆ ಬೆಂಗಳೂರಿಂದ ಯಶವಂತಪುರವರೆಗೂ ಜನರಲ್ ಕ್ಲಾಸಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ. ಓಕೆನಾ? ಸೊ ನಿಮಗೂ ತೋರಿಸ್ದಂಗೆ ಆಗುತ್ತೆ ಜನರಲ್ ಕ್ಲಾಸ್ ಹೆಂಗಿರುತ್ತೆ. ನೀವು ಬೆಂಗಳೂರಿಂದ ಏನಾದರೂ ಹೋಗಬೇಕು ಅಂತ ಏನಾದ್ರು ಅನ್ಕೊತಿದ್ರೆ ಜನರಲ್ ಕ್ಲಾಸ್ ಹೆಂಗಿರುತ್ತೆ ಅಂತ ಸಹ ನಿಮಗೊಂದು ಝಲಕ್ ಸಿಗುತ್ತೆ. ನೋಡಿ ಬೆಂಗಳೂರಿನ ಹೆಂಗಿದೆ ರಶ್ಶು ಅಂತ. ರೈಲ್ವೇಸ್ ಅವರು ಸ್ಟ್ಯಾಂಡರ್ಡೈಸೇಷನ್ ಅನ್ನೋ ಹೆಸರಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ಸ್ಗಳನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ನೆಲ್ಲ ಕಮ್ಮಿ ಮಾಡಿಬಿಟ್ಟು AC ಕಂಪಾರ್ಟ್ಮೆಂಟ್ಸ್ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ಏನಕ್ಕೆ ಹೇಳಿ, ಸ್ಪೀಡು ಮತ್ತು ಕಂಫರ್ಟು ಅಂತ. ಇದಾ ಕಂಫರ್ಟು? ನೋಡಿ 6 ಥರ್ಡ್ AC ಕೋಚಸ್ಗಳಿದೆ ರೀ. ಯಾಕೆ ಬೇಕು ರೀ 6 ಥರ್ಡ್ AC ಕೋಚಸ್ಗಳು? ಹಾಂ, ಮುಂಚೆ ನೀವು ನಂಬ್ತಿರೋ ಇಲ್ಲೋ, ಮುಂದ್ಗಡೆ 3 ಜನರಲ್ ಕಂಪಾರ್ಟ್ಮೆಂಟ್, ಹಿಂದ್ಗಡೆ 3 ಜನರಲ್ ಕಂಪಾರ್ಟ್ಮೆಂಟ್, 13 ಸ್ಲೀಪರ್ ಕಂಪಾರ್ಟ್ಮೆಂಟ್ ಇದ್ದಿದ್ದು ಟ್ರೈನನ್ನು ಇವಾಗ 13ರಿಂದ 7ಕ್ಕೆ ಇಳಿಸಿದ್ದಾರೆ. ಮತ್ತು 2 ಥರ್ಡ್ AC ಕೋಚಸ್ ಇರೋದು ಟ್ರೈನ್ನ 6ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ಸಾಮಾನ್ಯ ಜನರಿಗೆ ಅಂತಲೇ ಟ್ರೈನ್ ಮಾಡಿರೋವಂಥದ್ದು, ಬಟ್ ಸಾಮಾನ್ಯ ಜನರಿಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿಗಳಾಗ್ತಾಯಿದೆ ಇವಾಗ. ಇಲ್ಲಿ AC ಯಾರು ಬೇಕಾದ್ರೂ ಓಡಾಡ್ತಾರಲ್ಲ, ದುಡ್ಡಿರೋರು ಆರಾಮಾಗಿ AC ಹೋಗ್ತಾರೆ. ಹಂಗನ್ಬಿಟ್ಟು ಎಲ್ಲರೂ AC ಹೋಗಬೇಕು ಅಂತ ಹೇಳಿದ್ರೆ ಆಗುತ್ತೆ ಹೇಳಿ? ನೀವೇ ಯೋಚನೆ ಮಾಡಿ. ಸರಿ, ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಬೇಡ, ಜನರಲ್ ಕಂಪಾರ್ಟ್ಮೆಂಟ್ಸ್ ಆದರೂ ಜಾಸ್ತಿ ಮಾಡಿರಿ. ಸ್ಲೀಪರ್ ಟಿಕೆಟ್ ಇರೋರು ಹೆಂಗೊಂದು ಕಷ್ಟ ಆದ್ರೂ ಸರಿ ಅಂದ್ಬಿಟ್ಟು AC ಟಿಕೆಟ್ ಬುಕ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅವ್ರಿಗೆ, ಸ್ವಲ್ಪ ಮಟ್ಟಕ್ಕಾದ್ರೂ ಶಕ್ತಿ ಇರುತ್ತೆ. ಬಟ್ ಜನರಲ್ ಕಂಪಾರ್ಟ್ಮೆಂಟ್ ಅವ್ರಿಗೆ AC ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ AC ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತೆ ಹೇಳಿ ನೀವೇ? ಟೈಮಿಂಗ್ ಬಗ್ಗೆ ಹೇಳಬೇಕಂದ್ರೆ 4:30ಕ್ಕೆ ಬರುತ್ತೆ ಮತ್ತು 4:40ಕ್ಕೆ
ಮೆಜೆಸ್ಟಿಕ್ಕಿಂದ ಪ್ರತಿದಿನ ಬಸವ ಎಕ್ಸ್ಪ್ರೆಸ್ ಹೊರಡುತ್ತೆ. ಸೊ ಮೆಜೆಸ್ಟಿಕಲ್ಲಿ ನಿಮ್ಗೆ ಏನೇನು ತಿಂಡಿ ತಿನಿಸುಗಳಿದೆ ಅಂದರೆ ಸ್ನ್ಯಾಕ್ಸು, ಚಿಪ್ಸ್ಗಳು, ಬಿಸ್ಕೆಟ್ಗಳು, ಜ್ಯೂಸ್ಗಳು ತುಂಬ ಅವೈಲೇಬಲ್ ಇದೆ. ಮತ್ತು ಊಟ ತಿಂಡಿ ಬಗ್ಗೆ ಮಾತಾಡಬೇಕಂದ್ರೆ ನಿಮಗೆ ಪ್ಲ್ಯಾಟ್ಫಾರ್ಮ್ 7 ಮತ್ತು ಅಂದರೆ ಪ್ಲ್ಯಾಟ್ಫಾರ್ಮ್ 7 ಕಡೆ ನಿಮಗೆ ಹಳ್ಳಿ ಮನೆ ಸಹ ಇದೆ. ಅಂದರೆ ಸ್ಟೇಷನ್ ಒಳಗಡೆ ನಿಮಗೆ ರೆಸ್ಟೋರೆಂಟ್ ಸಹ ಇದೆ. ಸೊ ಅಲ್ಲೇ ನೀವು ಆರಾಮಾಗೆ ಊಟ ಮಾಡ್ಬೋದು, ಫ್ರೆಶ್ಶಾಗೇ ಇರುತ್ತೆ. ರೈಲ್ವೇಸ್ ಮೇಲೆ ನೀವು ಡಿಪೆಂಡ್ ಬರೋದು ಏನು ಬೇಕಾಗಿಲ್ಲ. ಸ್ಟೇಷನ್ ಒಳಗಡೆ ನಿಮಗೆ ಒಳ್ಳೆ ರೆಸ್ಟೋರೆಂಟ್ ಸಹ ಇದೆ. ಅದು ಬಿಟ್ಟರೆ ನಿಮಗೆ ಟೀ ಕಾಫಿ ಸಹ ನಿಮಗೆ ಅವೈಲೇಬಲ್ ಇದೆ ಟ್ರೈನಲ್ಲೇ. ನನ್ನ ಕೋಚ್ ಇದೆ ಇವತ್ತಿಂದು S7 ಸೈಡ್ ಲೋಯರ್ ಬಂದಿದೆ. ಬಟ್ ಆದರೆ ಸೈಡ್ ಲೋಯರ್ ನನಗೊಬ್ಬನಿಗೆ ಮಾತ್ರ ಬಂದಿಲ್ಲ, ನನ್ನ ಜೊತೆ ಇನ್ನೊಂದು ಪ್ಯಾಸೆಂಜರ್ಗೂ ಸಹ ಬಂದಿದೆ. ಸೊ ಹೇಳಬೇಕಂದ್ರೆ RAC ಸೀಟ್ ಬಂದಿರೋದು ಇವತ್ತು ನನಗೆ. ನೋಡೋಣ ಎಲ್ಲಿವರೆಗೂ ಆ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೆ ಅಂತ. ಸ್ಲೀಪರ್ ಸಹ ಜನರಲ್ ಥರ ಆಗ್ತಾಯಿದೆ. ಇನ್ನೂ 3 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಅಷ್ಟು ಬೇಗ ಸ್ಟಾರ್ಟರ್ ಕೊಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಎಲ್ಲಿ ತನಕ ಹೋಗೋದು ನೀವು? ಹಿಂಗೆ ಜನರಲ್ಲೇ ಮಂಡ್ಯದಿಂದನೇ ಫುಲ್ಲಾಗಿ ಹೋಗಿತ್ತು ಟ್ರೈನು, ಇಷ್ಟು ರಶ್. ಮಂತ್ರಾಲಯ ಮೇಲೆ ನೋಡಿ ಹೆಂಗಿದೆ ಜನರಲ್ ಕಂಪಾರ್ಟ್ಮೆಂಟ್ನ ಸಿಚುವೇಶನ್. ತುಂಬ ರಸ ಇದೆ. ಇಲ್ಲ ನಾವು ಡೋರಲ್ಲಿ ನಿಂತಿದ್ವಿ ಮತ್ತೆ ಇವನು ಹೊಡೆಯಂಗಾರ RPF ಅವರು ಆನ್ ಡ್ಯೂಟಿನಲ್ಲಿದ್ದಾರೆ. ಸೊ ದಟ್ ಯಾವ ಪ್ಯಾಸೆಂಜರ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ನೋಡಿ ಹಿಂಗಿದೆ ಜನರಲ್ ಕಂಪಾರ್ಟ್ಮೆಂಟ್. ಮಲ್ಲೇಶ್ವರಂ ಯಶವಂತಪುರವರೆಗೂ ಜಾಸ್ತಿ ಏನಿಲ್ಲ, ಬರೀ 6 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ಮೇಲೆ ಒಂದು ಅನ್ಸ್ಬಿಡ್ತೀರಿ ನನಗಂತೂ. ಈ ಡಿಸಿಷನ್ ಮಾಡ್ತಾರೆ ಗೊತ್ತಾ, ಈ ಥರ ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಈ ಥರ AC ಕೋಚಸ್ನ ಜಾಸ್ತಿ ಮಾಡಬೇಕು, ರೆವೆನ್ಯೂ ಜನ್ರೇಟ್ ಮಾಡಬೇಕು ಅಂತ ಡಿಸಿಷನ್ ಮಾಡ್ತಾರಲ್ಲ, ಅವ್ರಿಗೆ ಹೇಳಬಾರ್ದು. ಡಿಸಿಷನ್ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಫೋರ್ಸ್ ಮಾಡ್ತಾರಲ್ಲ, ಅವ್ರನ್ನ ಇಳಿಸ್ಬೇಕು ಇಲ್ಲಿಗೆ. ಅವ್ರನ್ನ ಒಂದು ಸತಿ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲ್ ಮಾಡಿಸ್ಬೇಕು. ಡ್ಯೂಟಿ ಪಾಸ್ ಅಂದ್ಬಿಟ್ಟು AC ಓಡಾಡ್ತಾರೆ, ಅಲ್ಲಿ ಇಲ್ಲಿ ಓಡಾಡಬೇಕು ಅಂದ್ಬಿಟ್ಟು ಕಾರಲ್ಲಿ ಓಡಾಡ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಫ್ಲೈಟಲ್ಲಿ ಓಡಾಡ್ತಾರೆ. ಅಂಥವ್ರನ್ನ ರೀ ಈ ಜನರಲಲ್ಲಿ ಟ್ರಾವೆಲ್ ಮಾಡಿಸ್ಬೇಕು. ಆವಾಗಲೇ ಅವ್ರಿಗೆ ಗೊತ್ತಾಗೋದು ಹೆಂಗಿರುತ್ತೆ ಪ್ಯಾಸೆಂಜರ್ಸ್ನ ಕಷ್ಟ ಅಂತ. ಎಲ್ಲರೂ ಟ್ರೈನು ಚೀಪಾಗಿರುತ್ತೆ ಅಂದ್ಬಿಟ್ಟು ಓಡಾಡ್ತಾರೆ. ಇವರು ಅದೇ ಟ್ರೈನನ್ನು ಯಾಕೆ ಬರೀ AC ಟಿಕೆಟೇ ತೊಗೊಳ್ಳಿ ಅಂತ ಪ್ರಮೋಟ್ ಮಾಡ್ತೀರಾ? S5 ಹತ್ರ ಬಂದಾಯಿತು. S7 ನನ್ನ ಸೀಟ್ ಇದೆ ಇವತ್ತು. ತುಂಬ ಜನ ರೈಲ್ ಫ್ಯಾನ್ಸು ಮತ್ತು ವ್ಲಾಗರ್ಸ್ ಆನ್ ಬೋರ್ಡ್ ಇದ್ದಾರೆ ಇವತ್ತು. ಬಸವ ಎಕ್ಸ್ಪ್ರೆಸ್ ಅಲ್ಲ, ಉತ್ತರ ಕರ್ನಾಟಕ ಮಂದಿ ಅಂತೂ ಫೇವ್ರೆಟ್ ಟ್ರೈನು. ಸೊ ಬನ್ನಿ, ಬಂದಾಯ್ತು ನಮ್ಮ ಕೋಚ್ಗೆ. ನಮ್ಮ ಕೋಚ್ ನಾನು ಆವಾಗಲೇ ನೋಡಿದಂಗೆ ಫುಲ್ ಆಗಿಬಿಟ್ಟಿತ್ತು. ಸೊ ನೋಡೋಣ ಇರಿ ಹೆಂಗಿದೆ ಕಂಡೀಷನ್ ಅಂದ್ಬಿಟ್ಟು. ಯಶವಂತಪುರಲ್ಲಿ ಸಹ ನಿಮಗೆ 2 ನಿಮಿಷ ಸ್ಟಾಪ್ ಕೊಡ್ತಾನೆ, ಕ್ಲಿಯರೆನ್ಸ್ ಕೊಟ್ಟಿದ್ದು ಆಯಿತು. ತಿಂಡಿ ತಿನಿಸುಗಳು ನಿಮ್ಗೆ ಸಿಗುತ್ತೆ ಯಶವಂತಪುರದಲ್ಲಿ, ವಾಟರ್ ಬಾಟಲ್ ಸಿಗುತ್ತೆ ಮತ್ತು ಸ್ನ್ಯಾಕ್ಸ್ ಐಟಮ್ ಸಹ ನಿಮಗೆ ಸಿಗುತ್ತೆ. ಎಕ್ಸ್ಕ್ಯೂಸ್ ಮೀ, ರಿಸರ್ವೇಷನ್ ಇದೆ? ಹಾಂ, RAC ಇದೆ, 63 RAC ಇದೆ.
ಜನರಲ್ ಕಂಪಾರ್ಟ್ಮೆಂಟ್ಸ್ನ ಕಮ್ಮಿ ಮಾಡಿದ್ರೆ ಏನೇನಾಗುತ್ತೆ ಹೇಳ್ರಿ, ಸ್ಲೀಪರ್ ಸಹ ಫುಲ್ ಪ್ಯಾಕ್ ಆಗುತ್ತೆ. ಸೊ ನಮ್ಮ 2ನೇ ನಿಲ್ಗಡೆ ಆದಂಥ ಯಲಹಂಕಕ್ಕೆ ಬಂದಿದ್ದೀವಿ. ಟೋಟಲಾಗಿ 18 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾಯಿತು. 5:16ಕ್ಕೆ ಬರುತ್ತೆ ಮತ್ತು 5:18ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಯಲಹಂಕನಲ್ಲಿ ಕೊಟ್ಟಿದ್ದಾರೆ. ರಾಜನ್ಕುಂಟೆ ಟೋಟಲ್ಗೆ 39 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀವಿ. ಸ್ಟೇಷನ್ ಬಗ್ಗೆ ಹೇಳಬೇಕಂದ್ರೆ DBU. ಪ್ರತಿದಿನ ಬಸವ ಎಕ್ಸ್ಪ್ರೆಸ್ ಇಲ್ಲಿಗೆ 5:36ಕ್ಕೆ ಬರುತ್ತೆ ಮತ್ತು 5:37ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 2ನೇ ಬೆಂಗಳೂರು ಆಗೋಕ್ಕೆ ಆಲ್ಮೋಸ್ಟ್ ಹೊರಟಿತ್ತು, ಆಲ್ಮೋಸ್ಟ್ ಕೂಡ ಆಗ್ತಿತ್ತು. ಬಟ್ ಅನ್ಫಾರ್ಚುನೇಟಾಗಿ ಕಾವೇರಿ ನೀರನ್ನ ಇಲ್ಲಿವರೆಗೂ ತರೋಕ್ಕಾಗಲ್ಲ ಅಂತ, ಪ್ಲಸ್ ಬೆಂಗಳೂರಿಂದ ದೊಡ್ಡಬಳ್ಳಾಪುರಕ್ಕೆ 60 ಕಿಲೋಮೀಟ್ರ್ ಸರಿ ಸುಮಾರಿದೆ. ದಿನ ಬೆಳಗ್ಗೆ ಎದ್ದು 60 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು ಜನರ ಕೈನಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 22 ಶತಕೋಟಿಯಷ್ಟು ಪ್ರಾಜೆಕ್ಟ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಎಷ್ಟು IT ಕಂಪ್ನಿಗಳು ಅವರು ಇಂಟ್ರೆಸ್ಟ್ ತೋರಿಸೋದು ಇಲ್ಲಿ ಅವರ ಪ್ಲ್ಯಾಂಟನ್ನು ಸೆಟಪ್ ಮಾಡೋಕ್ಕೆ, ಆಟೋಮೊಬೈಲ್ ಆಗಿರಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ ಅಥವಾ ಸರ್ವಿಸ್ ಇಂಡಸ್ಟ್ರಿ ಆಗಿರಲಿ ಎಲ್ಲ ತೋರಿಸೋದು. ಬಟ್ ಆ 2 ಕಾರಣ ಮತ್ತು ಇನ್ನೂ ಬೇರೆ ಹಲವಾರು ಕಾರಣಗಳಿಂದ ಇಲ್ಲಿ ಇದು 2ನೇ ಬೆಂಗಳೂರು ಆಗೋದು ತಪ್ಪು. ಇದು ಸ್ಲೀಪರ್ ಕೋಚ್ನ ಪರಿಸ್ಥಿತಿ. ಎಲ್ಲ ಡೈಲಿ ಯೂಸರ್ಸು ಬೆಂಗಳೂರಿಂದ ಹಿಂದೂಪುರ ಆಗಲಿ, ಗೌರಿಬಿದನೂರು ಆಗಲಿ ಅಥವಾ ಧರ್ಮವರಂ ತನಕ ಆಗಲಿ ಎಲ್ಲರೂ ಇದೇ ಟ್ರೈನ್ ಪ್ರಿಪೇರ್ ಮಾಡ್ತಾರೆ. ಓಕೆನಾ? ರಿಸರ್ವೇಷನ್ ಕಂಪಾರ್ಟ್ಮೆಂಟಲ್ಲಿ ಹತ್ಕೊತಾರೆ. ಅವ್ರದ್ದೇನು ತಪ್ಪಿಲ್ಲ ರೀ, ಗ್ಯಾರಂಟಿ ಅವ್ರದ್ದು ಏನೂ ತಪ್ಪಿಲ್ಲ. ನೀವು ರೈಲ್ವೇಸ್ ಅವರು ಎಷ್ಟು ಹೇಳಿ 3 ಮುಂದೆ 3 ಹಿಂದೆ 6 ಜನರಲ್ ಕಂಪಾರ್ಟ್ಮೆಂಟ್ ಇದ್ದಿದ್ದ ಜಾಗದಲ್ಲಿ ನೀವು ಅದನ್ನು 2 ಮುಂದೆ 2 ಹಿಂದೆ ಅಂತ ಹಾಕ್ಬಿಟ್ಟು ಎಲ್ಲ ಬರೀ AC ಕಂಪಾರ್ಟ್ಮೆಂಟ್ಗಳು ಹಾಕಿದ್ರೆ ಇನ್ನೇನಾಗುತ್ತೆ ಹೇಳ್ರಿ. ಸ್ಲೀಪರಲ್ಲಿ ಜನ ತುಂಬ್ಕೊಂಡಿದ್ದಾರೆ. ಅದು ವೀಕ್ ಡೇ ಇವತ್ತು. ಇನ್ನು ವೀಕೆಂಡಲ್ಲಿ ನಿಂತ್ಕೊಂಡ್ರೆ ಈ ಟ್ರೈನ್ ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಲೋಕಮಾನ್ಯ ತಿಲಕ್ LTT ಕೊಯಂಬತ್ತೂರು ಕುರ್ಲಾ ಎಕ್ಸ್ಪ್ರೆಸ್. ಟೋಟಲಾಗಿ 78 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಕರ್ನಾಟಕದ ಒಂದು ಕೊನೆಯ ನಿಲ್ಗಡೆ ಆದಂತಹ ಗೌರಿಬಿದನೂರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ GBD. ಇಲ್ಲಿಗೆ ಪ್ರತಿದಿನ 6:11 ಬರುತ್ತೆ ಮತ್ತು 6:12ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಎಲ್ಲ ಆಲ್ಮೋಸ್ಟ್ ಡೈಲಿ ಟ್ರಾವೆಲರ್ಸ್ ಇರ್ತಾರಲ್ಲ, ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇಳ್ಕೊಂಡ್ರು. ಬಟ್ ಹಂಗನ್ಬಿಟ್ಟು ಇಡೀ ಕೋಚಸ್ ಎಲ್ಲ ಖಾಲಿಯಾಗಿದೆ ಅಂತಿಲ್ಲ, ಇನ್ನೂ ಕೋಚಸ್ ಪ್ಯಾಕ್ ಇದೆ. ಎಲ್ಲ ಭಾಳ ಜನ ಇದ್ದಾರೆ, ಕಮ್ಮಿ ಮಾಡ್ರೆ ಹೀಗೆ ಟೋಟಲಾಗಿ 159 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಸತ್ಯಶಾಂತಿ ಪ್ರಶಾಂತ್ ನಿಲಯಂಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SSPN. ಇಲ್ಲಿಗೆ ಪ್ರತಿದಿನ ಬಸವ ಎಕ್ಸ್ಪ್ರೆಸ್ 7:38ಕ್ಕೆ ಬರುತ್ತೆ, 7:40ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಹೊರಗಡೆ ಅಂದರೆ ಔಟ್ರಲ್ಲಿ ಸ್ವಲ್ಪ ಸ್ಲೋ ಬಂದರೆ ಅದಕ್ಕೆ ಒಂದೇ ಕಾರಣ ನಾವು ಆಲ್ಮೋಸ್ಟ್ ಆನ್ ಟೈಮಾಗೆ 7:38ಕ್ಕೆ ನಾವು ಎಂಟ್ರ್ ಆಗಿದ್ದೀವಿ. ಇಲ್ಲ ಅಂದರೆ ಬಿಫೋರ್ ಟೈಮೇ ನಾವು ಇಲ್ಲಿ ಬರ್ತಿದ್ವಿ. ಸೊ ನಿಮಗೆ ತಿಂದಿಟ್ಟು ತಿನಿಸುಗಳು ಇಲ್ಲಿ ಏನೇನು ಸಿಗುತ್ತೆ ಅಂದರೆ
ವಡೆಗಳು ಸಿಗುತ್ತೆ, ದೋಸೆ ಸಿಗುತ್ತೆ, ಪಲಾವ್ ಸಿಗುತ್ತೆ, ಎಗ್ ಬಿರಿಯಾನಿ ಸಿಗುತ್ತೆ, ಟ್ರೈನಲ್ಲೇ ಅವೈಲೇಬಲ್ ಇದೆ. ವಾಟರ್ ಬಾಟಲ್ ಸಹ ನಿಮಗೆ ಅವೈಲೇಬಲ್ ಇದೆ. ಬಟ್ ನಾನು ಧರ್ಮವರಮಲ್ಲೇ ಕಲೆಕ್ಟ್ ಮಾಡ್ಕೊತೀನಿ. ಸೊ ಅದೊಂದು ರೀಸನ್ಗೆ ನಾನು ಇಲ್ಲಿಂದ ತೊಗೊತಿಲ್ಲ. ಪ್ಲಸ್ ಸತ್ಯಶಾಂತಿ ಪ್ರಶಾಂತ್ ನಿಲಯಂ ಇಲ್ಲೇ ನೋಡಿರ್ಬೋದು, ಶ್ರೀ ಸಾಯಿಬಾಬಾ ಅವರಿಗೆ ಫೇಮಸ್ ಆದಂತಹ ಜಾಗ ಇದಾಗಿದೆ. ಪ್ಲಸ್ SWR ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆನ 5ನೇ ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಸತ್ಯಶಾಂತಿ ಪ್ರಶಾಂತ್ ನಿಲಯಂಗೆ ಕರೀತಾರೆ. ನೋಡಿ, IRCTC ಫುಡ್ ಆ್ಯಂಡ್ ಟ್ರಕ್ ಸಹ ಇಲ್ಲೇ ಇದೆ. ಫ್ರೆಶ್ಶಾಗೆ ನಿಮಗೆ ಇಡ್ಲಿ ವಡೆ ಮತ್ತು ದೋಸೆ ಸಹ ನಿಮಗೆ ಅಲ್ಲೇ ಅವೈಲೇಬಲ್ ಇರುತ್ತೆ. ನವಂಬರ್ 23, 2000 ಇಸ್ವಿನಲ್ಲಿ ಈ ಸ್ಟೇಷನ್ನ ಇನಾಗ್ರೇಟ್ ಮಾಡಿರೋದು. ಸೊ ನೋಡಿ, 25 ವರ್ಷ ಈ ಸ್ಟೇಷನ್ಗೆ ಆಗಿದೆ. ಇನ್ನು ಸತ್ಯಶಾಂತಿ ಪ್ರಶಾಂತ್ ನಿಲಯಂ ಆಶ್ರಮ ಸ್ಟೇಷನ್ನಿಂದ ಸರಿಸುಮಾರು 8.5 ಕಿಲೋಮೀಟರ್, ಅಂದಾಜು 9 ಕಿಲೋಮೀಟರ್ ಅಂತ ನೀವು ರೌಂಡ್ ಆಫ್ ಮಾಡ್ಕೊಂಬಿಡಿ. 9 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸತ್ಯಶಾಂತಿ ಪ್ರಶಾಂತ್ ನಿಲಯಂ ಆಶ್ರಮ ನಿಮಗೆ ಸಿಗುತ್ತೆ. ಸೊ ಸ್ಟೇಷನಿಂದ ಎಕ್ಸಿಟ್ ಆಗಿದ ತಕ್ಷಣ ನಿಮ್ಗೆ ಹಲವಾರು ಆಟೋಗಳಾಗಲಿ ಮತ್ತು ಕ್ಯಾಬ್ಗಳಾಗಲಿ ನಿಮಗೆ ಅವೈಲೇಬಲ್ ಇದೆ ನಿಮ್ಮನ್ನು ಸ್ಟೇಷನ್ನಿಂದ ಆಶ್ರಮ ತನಕ ಹೋಗೋಕ್ಕೆ. ಪ್ಲಸ್ ಆಶ್ರಮದ ಒಂದಷ್ಟು ಪಿಕ್ಸ್ಗಳನ್ನ ಸಹ ನಿಮ್ಗೆ ಹಾಕ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೆಡಿಕೇಟೆಡ್ ವೀಡಿಯೋ ಬೇಕಾಗಿದ್ದರೆ, ಬೆಂಗಳೂರಿಂದ ಪುಟ್ಟಪರ್ತಿಗೆ ಅಥವಾ ಸತ್ಯಶಾಂತಿ ಪ್ರಶಾಂತ್ ನಿಲಯಂಗೆ ಹೆಂಗೆ ಬರೋದು ಅಂತ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟೋಟಲಾಗೆ 193 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಧರ್ಮಾವರಂ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ DMM. ಪ್ರತಿದಿನ ಬಸವ ಎಕ್ಸ್ಪ್ರೆಸ್ ಇಲ್ಲಿಗೆ 8:40ಕ್ಕೆ ಬರುತ್ತೆ ಮತ್ತು 8:45ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಟೈಮ್ ನೋಡಿದ್ರಲ್ಲ, ಸ್ಟಾರ್ಟಿಂಗಲ್ಲೇ 8:15ಗೆಲ್ಲ ನಾವು ಇಲ್ಲಿಗೆ ಬಂದಿದ್ದೀವಿ. ಇನ್ನೂ ಬೇಗ ಬರ್ತಿದ್ವಿ, ಆಲ್ಮೋಸ್ಟ್ 8:15, 8:10 ಒಳಗಡೆಲ್ಲ ಬರ್ತಿದ್ವಿ. ಬಟ್ ಆದರೆ ಔಟ್ರಲ್ಲಿ ನಮ್ಮನ್ನು ಸ್ಟಾಪ್ ಮಾಡಿದರು. ಸೊ ಹೇಳಬೇಕಂದ್ರೆ 10 ನಿಮಿಷ ಬಿಫೋರ್ ಟೈಮಾಗಿ ಬಂದಿದ್ದೀವಿ. ಸೊ 5 ನಿಮಿಷ ಹಾಲ್ಟ್ ಇದೆ, 15 ನಿಮಿಷ ಹಾಲ್ಟು ಇವತ್ತು ಬಸವ ಎಕ್ಸ್ಪ್ರೆಸ್ಗೆ ಇಲ್ಲಿ ಇದೆ. ಸೊ ಹೇಳಿದೆಲ್ಲ ಆಯಿತು. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಸವ ಎಕ್ಸ್ಪ್ರೆಸ್ ಬಂದಿದೆ. ಪ್ಲಸ್ ಊಟ ನೋಡಿದ್ರಲ್ಲ, ಅನ್ನದಾತೋ ಸುಖಿ ಭವ. ಸ್ಟ್ರೇಂಜರ್ ಪ್ಯಾಸೆಂಜರ್, ನಾನು ಯಾರಂತ ಅವರು ಗೊತ್ತಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಮಾತಾಡ್ಕೊಂಡು ಆವಾಗಿಂದ ಜರ್ನಿ ಮಾಡ್ತಾಯಿದ್ವಿ. ಅವರು ನನ್ನ ಪ್ಲ್ಯಾನ್ ಇದ್ದಿದ್ದು ಧರ್ಮಾವರಮಲ್ಲಿ ಬಂದು ಊಟ ಮಾಡೋಣ ಅಂದ್ಬಿಟ್ಟು. ಬಟ್ ನನ್ನನ್ನು ಧರ್ಮಾವರಮಲ್ಲಿ ತೊಗೋಬೇಡ ಅಂತ ಹೇಳಿ ಅವರೇ ಅವ್ರ ಫ್ಯಾಮಿಲಿಗೋಸ್ಕರ ಏನು ತಂದಿದ್ರು ಅದರಲ್ಲೇ ಸ್ವಲ್ಪ ನನಗೋಸ್ಕರ ಕೊಟ್ಟರು. ಸ್ವಲ್ಪನ ರೈಸ್ ಆಗಲಿ, ಅದ್ರ ಜೊತೆ ಚಿತ್ರಾನ್ನ ಆಗಲಿ, ಪುಳಿಯೋಗರೆ ಆಗಲಿ, ಪಲಾವ್ ಆಗಲಿ, ಚಿಪ್ಸ್ ಆಗಲಿ. ನೋಡಿ, ಈ ಥರ ಒಂದು ಬಾಂಡಿಂಗ್ ಥರ ಆಗೋಗುತ್ತೆ ಟ್ರೈನ್ ಜರ್ನೀಸ್ ಮಾಡಬೇಕಾದ್ರೆ. ಸೊ ನೀವೇ ಹೇಳಿ, ಈ ಥರ ಇದೆ ಯಾವ ಥರದ್ದು ಆಗಿದೆಯಾ ಅಂತ. ಇನ್ ಕೇಸ್ ಬೈ ಚಾನ್ಸ್ ಏನಾದರೂ ಮ್ಯಾಮ್ ಮತ್ತು ಬ್ರೋ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಆ ಒಂದು ಟ್ರೀಟ್ಮೆಂಟ್ಗೋಸ್ಕರ. ನಿಮಗೆ ಧರ್ಮಾವರಮಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ಹೇಳ್ಬಿಡ್ತೀನಿ. ಫೇಮಸ್ ಆದಂತಹ ವಡೆ ಅವೈಲೇಬಲ್ ಇದೆ ಧರ್ಮಾವರಮಲ್ಲಿ. ಸದ್ಯಕ್ಕಂತೂ ನನ್ನ ಹೊಟ್ಟೆ ಫುಲ್ಲಾಗಿ ಹೋಗಿದೆ. ಏನು ಕೆಲವು ಸತಿ ಹೇಳ್ತಾರಲ್ಲ, ಇಷ್ಟು ತಿಂದರೂ ಸಂತೃಪ್ತಿಯಾಗಿ ಹೋಗುತ್ತೆ ಅಂತ, ಆ ಥರ ಆಗಿದೆ ನನಗಿವಾಗ. ಬಟ್ ಒಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ರೀ ಈ ಟ್ರೈನ್ ಜರ್ನಿನಲ್ಲಿ. ಸೊ ಎಲ್ಲಿದೆ, ನಿಮ್ಗೆ ಏನೇನು ಅವೈಲೇಬಲ್ ಅಂದರೆ ಟ್ರೈನ್ ಒಳಗಡೆ ವೆಜ್ ಬಿರಿಯಾನಿ ಇದೆ, ಎಗ್ ಬಿರಿಯಾನಿ ಇದೆ, ಮತ್ತು ಚಿಕನ್ ಅಂಥದ್ದು ಏನು ನಾನು ನೋಡಿಲ್ಲ. ವೆಜ್ ಇದೆ, ಎಗ್ ಇದೆ, ಇಷ್ಟು ಮಾತ್ರ ಅವೈಲೇಬಲ್ ಇದೆ. ಪ್ಲಸ್ ಇಡ್ಲಿ ವಡೆ ಅವೈಲೇಬಲ್ ಇದೆ. ಅದಾದಮೇಲೆ ಮತ್ತು ನಿಮ್ಗೆ ದಾಲ್ ವಡೆ ಸಹ ಅವೈಲೇಬಲ್ ಇದೆ. ಪ್ಲಸ್ ನಿಮ್ಮ ಟ್ರೈನ್ ಏನಾದರೂ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದರೆ, ಇವತ್ತು ನಮ್ಮ ಟ್ರೈನ್ ಬಂದಿದೆಯಲ್ಲ, ಇಲ್ಲಿ ಸೆಂಟ್ರಲ್ಲಿ ಫುಡ್ ಆನ್ ಟ್ರ್ಯಾಕ್ ಇದೆ. ಇಲ್ಲೇ ನಿಮಗೆ ಫ್ರೆಶ್ಶಾಗೆ ದೋಸೆ ಮಾಡಿಕೊಡ್ತಾರೆ. ಅವೈಲೇಬಲ್ ಇದೆಯಾ? ಇವತ್ತು ಅವೈಲೇಬಲ್ ಇಲ್ಲ. ಇನ್ಸ್ಟೆಡ್ ವಾಟರ್ ಬಾಟ್ಲ್ ಆಗಲಿ, ಕೂಲ್ ಡ್ರಿಂಕ್ಸ್ ಆಗಲಿ, ಇವೆಲ್ಲ ನಿಮಗೆ ಅವೈಲೇಬಲ್ ಇದೆ. ನೋಡಿ, ಇದೇ ಹೇಳಿದ್ದು ನಾನು. ಪಲಾವ್ ಸಿಗುತ್ತೆ ಮತ್ತು ದೋಸೆ ಸಹ ನಿಮಗೆ ಇಲ್ಲೇ ಸಿಗುತ್ತೆ. ಫ್ರೆಶ್ಶಾಗಿ ಮಾಡಿರೋ ಅಂಥದ್ದು, ನಾನು ಗ್ಯಾರಂಟಿ ಕೊಡ್ತೀನಿ ಇದಕ್ಕೆ. ಫ್ರೆಶ್ಶಾಗಿ ಮಾಡಿರೋ ಅಂಥದ್ದು ನಿಮಗೆ ಇಲ್ಲಿ ಸಿಗುತ್ತೆ. 15 ನಿಮಿಷ ಟೈಮ್ ಇದೆ, ಆರಾಮಾಗೆ ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇಂಜಿನ್ ನೋಡಿಲ್ಲ, ನೋಡಿದೆ
ಬಟ್ ಆದರೆ ನಿಮಗೆ ಕರೆಕ್ಟಾಗಿ ತೋರಿಸಿಲ್ಲ. ಸೊ ಅದಕ್ಕೋಸ್ಕರ ಇಂಜಿನ್ ಹತ್ರ ಹೋಗ್ತಾಯಿದ್ದೀನಿ. ನಮ್ಮನ್ನು ಲೀಡ್ ಮಾಡ್ತಿರೋದು ನಮ್ಮ ಕೃಷ್ಣಾಜಪುರಂನ ಬಿಳಿ ಆನೆ ಐರಾವತ 37731 ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ಎಲ್ಲಿವರೆಗೂ ಅಂದರೆ ಶೋಲಾಪುರವರೆಗೂ. ಶೋಲಾಪುರಿಂದ ರಿವರ್ಸಲ್ಲಿದೆ, ಪ್ಲಸ್ ಇಂಜಿನ್ ಕೂಡ ಚೇಂಜ್ ಆಗುತ್ತೆ. ಎಲೆಕ್ಟ್ರಿಕ್ ಲೊಕೊಮೋಟಿವಿಂದ ನಮಗೆ ಡೀಸೆಲ್ ಲೊಕೊಮೋಟಿವ್. ಸ್ಟಾರ್ಟಿಂಗಿಂದ ನಿಮಗೆ ರೂಟ್ ಹೇಳಿರಲಿಲ್ಲ. ಸೊ ಇವಾಗ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ. ಹೊರಟಿದ ತಕ್ಷಣ ಮೆಜೆಸ್ಟಿಕ್ಕಿಂದ ಯಶವಂತಪುರ ಲೈನಲ್ಲಿ ನಾವು ಹೋಗ್ತೀವಿ. ಯಶವಂತಪುರ ಲೈನಿಂದ ರೈಟ್ ಡೈವರ್ಷನ್ ತೊಗೊತೀವಿ, ಅಂದರೆ ಟುವರ್ಡ್ಸ್ ಲೊಟ್ಟೆಗೊಲ್ಲನಹಳ್ಳಿ ಕಡೆ ನಾವು ಡೈವರ್ಷನ್ ತೊಗೊತೀವಿ. ಅಲ್ಲಿಂದ ಸ್ಟ್ರೇಟ್ ಲೈನ್ ಯಲಹಂಕ ಲೈನ್ ಕಡೆಗೆ ನಾವು ಹೋಗ್ತೀವಿ. ಯಲಹಂಕದಿಂದ ಸ್ಟ್ರೇಟ್ ಲೈನ್ ಅಂದರೆ ಅಂದರೆ ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಹಿಂದೂಪುರ, ಅಲ್ಲಿಂದ ಪೆನುಗೊಂಡ ಸ್ಟಾಪ್ ಇಲ್ಲ, ಬಟ್ ಪೆನುಗೊಂಡ ಧರ್ಮವರಂ ಕಡೆಗೆ ನಾವು ಹೋಗ್ತೀವಿ. ಧರ್ಮವರಂ ಅಂದರೆ ಇವಾಗಿರೋದು. ಇಲ್ಲಿಂದ ನಾವು ಡೈವರ್ಷನ್ ತೊಗೊತೀವಿ, ಸ್ಲೈಟ್ ಡೈವರ್ಷನ್. ಇಲ್ಲಿಂದ ಸ್ಟ್ರೇಟ್ ಲೈನ್ ಅಂದರೆ ಟುವರ್ಡ್ಸ್ ಅನಂತಪುರ, ಗುಂತಕಲ್ ಕಡೆ, ಮಂತ್ರಾಲಯ, ರಾಯಚೂರು ಕಡೆ, ರಾಯಚೂರಿಂದ ಯಾದಗಿರಿ ಮೇಲೆ ನಾವು ವಾಡಿಗೆ ರೀಚ್ ಆಗ್ತೀವಿ. ವಾಡಿ ಕಡೆಯಿಂದ ಸ್ಟ್ರೇಟ್ ಲೈನು, ಅಲ್ಲಿಂದ ಶಹಾಬಾದು, ಕಲಬುರಗಿ ಮೇಲೆ ನಾವು ಶೋಲಾಪುರ ರೀಚ್ ಆಗ್ತೀವಿ ನಾಳೆ ಬೆಳಗ್ಗೆ. ಓಕೆನಾ? ಸೊ ಶೋಲಾಪುರದಿಂದ ಇನ್ನೊಂದು ಡೈವರ್ಷನ್ ಇದೆ, ರಿವರ್ಸಲ್ ಸಹ ಇದೆ. ಶೋಲಾಪುರ, ಅಲ್ಲಿಂದ ಇಂಡಿಯಿಂದ ನಿಂಬಳ್ ಕಡೆಯಿಂದ ವಿಜಯಪುರ, ಅಲ್ಲಿಂದ ಇಬ್ರಾಹಿಂಪುರ, ಬಸವನ ಬಾಗೇವಾಡಿ, ಅಲಮಟ್ಟಿ ಕಡೆ ಮೇಲೆ ನಾವು ಬಾಗಲಕೋಟೆ ರೀಚ್ ಆಗ್ತೀವಿ. ನೀರು ಬರ್ತಾನೆ ಇಲ್ಲ, ಅಂದರೆ ವಾಶ್ರೂಮ್ಸಲ್ಲಿ ನೀರಿಲ್ಲ. ಸೊ ಅದಕ್ಕೋಸ್ಕರ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಏನಪ್ಪ ಇವನು ಯಾವಾಗಲೂ ಬರೀ ಕಂಪ್ಲೇಂಟ್ ಆಗ್ತಾ ಇರ್ತಾನೆ ಅಂತ ಅಂದ್ಕೋಬೇಡಿ. ನಮ್ಮಿಂದ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ಏನಾದರೂ ಬಂದರೆ ಆ ಟೈಮಲ್ಲಿ ಮಾಡಿ ಆ ಥರದ್ದು. ಸೊ 139ಗೆ ಕಾಲ್ ಮಾಡಿ. ವೈದ್ಯಕೀಯ ಅಥವಾ ಭದ್ರತಾ ತುರ್ತು ಸ್ಥಿತಿಗಳಿಗಾಗಿ 1 ಒತ್ತಿರಿ. PNR ಸ್ಟೇಟಸ್ ಅಥವಾ ರೈಲು ವೇಳಾಪಟ್ಟಿಗಳನ್ನು ಪರಿಶೀಲಿಸುವಂತಹ ವಿಚಾರಣೆಗಳಿಗಾಗಿ 2 ಒತ್ತಿರಿ. ದೂರುಗಳಿಗಾಗಿ 3 ಒತ್ತಿರಿ. ಮರುಪಾವತಿ ಮತ್ತು ಮುಂದುವರೆಯಲು ದಯವಿಟ್ಟು ಸೂಕ್ತವಾದ ಆಯ್ಕೆಯನ್ನು ಆರಿಸಿ. ಒಂದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ, ಅಂದರೆ ಒಂದು 2 ಮಿನಿಟ್ಸ್ ತೊಗೊಳುತ್ತೆ ನಿಮಗೆ AI ಜೊತೆ ಮಾತಾಡೋಕ್ಕೆ. ಬಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ನೋಡಿ. ಎಷ್ಟು ಗಂಟೆಗೆ? 8:44ಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸೊ ಈ ಟ್ರೈನನ್ನು ತುಂಬ ಜನ ಪ್ರಿಫರ್ ಮಾಡೋದು ಮಂತ್ರಾಲಯಕ್ಕೆ ಹೋಗುತ್ತೆ. ಯಾಕಂದರೆ ನಾನು ಚೆಕ್ ಮಾಡಿದಾಗ ತುಂಬ ಜನ ಮಂತ್ರಾಲಯನಲ್ಲೇ ಹೇಳ್ಕೊತಾರೆ. ಓಕೆನಾ? ಸೊ ಮಂತ್ರಾಲಯಕ್ಕೆ ಈ ಟ್ರೈನ್ ಒಂದು ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ಅದೇ ಥರ ಒಂದು ಪ್ಯಾಸೆಂಜರು ಮಂತ್ರಾಲಯಕ್ಕೋಸ್ಕರ ಟ್ರಾವೆಲ್ ಮಾಡ್ತಿರೋದು ಈ ಟ್ರೈನಲ್ಲಿ. ಸೊ ಫಸ್ಟ್ LHB ರನ್ನಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ಸ್ನ ಕಮ್ಮಿ ಮಾಡಿಬಿಟ್ಟು AC ಕಂಪಾರ್ಟ್ಮೆಂಟ್ ಜಾಸ್ತಿಯಾಗಿ ಮಾಡಿದ್ದಾರೆ. ಸೊ ಅದ್ರ ಪ್ರಭಾವ ಹೆಂಗಿದೆ ಮತ್ತು ಅವ್ರ ಮೇಲೆ ಆ ಪ್ರಭಾವ ಹೆಂಗೆ ಬಿದ್ದಿದೆ ಅಂತ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಾವು ಪದ್ಮ ಅಂತ ಕೆಂಗೇರಿಯಿಂದ ಬಂದಿರೋದು. ಜನರಲ್ ಬೋಗಿಗಳು ಕಮ್ಮಿ ಇದೆ, AC ಕೋಚ್ ಜಾಸ್ತಿ ಇದೆ. AC ಕೋಚಲ್ಲಿ ನಾವು ಹೋಗೋಕ್ಕಾಗಲ್ಲ, ಮಧ್ಯಮ ವರ್ಗದವರು. ಹಾಗಾಗಿ ಜನರಲ್ ಬೋಗಿಗಳನ್ನ ಜಾಸ್ತಿ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಟ್ರೈನಲ್ಲಿ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆಗಳು ಸರಿ ಇಲ್ಲ, ನೀರಿಲ್ಲ, ಗಲೀಜಿದೆ. ಇವಾಗ ಕರ್ನಾಟಕ ಗೌರ್ಮೆಂಟಿಂದ ಫ್ರೀ ಬಸ್ಸಸ್ಗಳಿದೆ. ಹಾಂ, ನಾವು ಫ್ರೀ ಬಸ್ಸಲ್ಲಿ ಹೋದರೆ ಪ್ರಾಣನೇ ಹೋಗ್ಬಿಡುತ್ತೆ ಕಣಪ್ಪ. ಅದಕ್ಕೆ ನಾವು ಟ್ರೈನಲ್ಲಿ ನಿಂತ್ಕೊಂಡು ಹೋದ್ರೂ ಟ್ರೈನ್ ಓಕೆ ಅನಿಸ್ತು, ಟ್ರೈನಲ್ಲಿ ಬರ್ತೀವಿ. ನಮಸ್ಕಾರ, ನನ್ನ ಹೆಸರು ಶುಭದಾಯನ್ ಅಂದ್ಬಿಟ್ಟು. ನಾನು ಹುಣಸಮನಹಳ್ಳಿಯಿಂದ ಬಂದಿರೋದು. ಇಲ್ಲಿ ಸೀಟ್ ವ್ಯವಸ್ಥೆ ಎಲ್ಲ ಸರಿಯಾಗಿ ಸಿಗೋದಿಲ್ಲ ಅಂದ್ಬಿಟ್ಟು ಕೆಂಗೇರಿ ಹತ್ರ ಹೋಗಿ ಟ್ರೈನ್ ಹತ್ತಿರೋದು. ಆದರೂ ಅಲ್ಲೂ ಸೀಟ್ ಸಿಕ್ಕಿಲ್ಲ. ತುಂಬ ವ್ಯವಸ್ಥೆ ಕಮ್ಮಿ ಇದೆ ಲೇಡೀಸ್ಗೆಲ್ಲ. ಜೆಂಟ್ಸ್ಗೆ ಎಲ್ಲ ತುಂಬ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಲೇಡೀಸ್ಗೆಲ್ಲ ಟಾಯ್ಲೆಟದಂತೂ ಕ್ಲೀನಾಗೇ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ತುಂಬ ಪ್ರಾಬ್ಲಮ್ ಇದೆ. ಅದನ್ನು ವ್ಯವಸ್ಥೆ ಮಾಡಿ 1-2 ಲೇಡೀಸ್ಗೋಸ್ಕರ ಬೋಗಿಬಿಡಿ ಅಂತ ಕೇಳ್ಕೊಳ್ತಿದ್ವಿ. ಟೋಟಲಾಗಿ 294 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಂಗಳೂರಿನಿಂದ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಗುಂತಕಲ್ಲಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ GTL. ಇಲ್ಲಿಗೆ ಪ್ರತಿದಿನ ಬಸವ ಎಕ್ಸ್ಪ್ರೆಸ್ 10:00 ಬರುತ್ತೆ ಮತ್ತು 10:40ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 10 ನಿಮಿಷ ಲೇಟಾಗಿ ಅಂದರೆ 10:40ಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ 10 ನಿಮಿಷ ಸ್ಟೇಷನ್ ಇಲ್ಲಿ ಹಾಲ್ಟ್ ಇದೆ. ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಕೂಡ ರೀ. ಏನಕ್ಕಂದ್ರೆ 5 ಲೈನ್ ಡೈವರ್ಟ್ ಆಗುತ್ತೆ. ಒಂದು ನಾವು ಬಂದಿರೋ ಲೈನ್ ಅಂದರೆ ಕಲ್ಲೂರಿಂದ ನಾವು ಬಂದಿರೋ ಲೈನ್, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಅಂದರೆ ಆದೋನಿ ಮಂತ್ರಾಲಯಂ ಕಡೆ ಹೋಗುವಂಥ ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ದೋನ್ ಕಡೆ ಹೋಗುತ್ತೆ, ಇಲ್ಲಿಂದ ಇನ್ನೊಂದು ಲೈನ್ ಬಳ್ಳಾರಿ ಕಡೆ ಹೋಗುತ್ತೆ, ಒಂದು ಲೈನ್ ಗುತ್ತಿ ಕಡೆ ಹೋಗುತ್ತೆ. ಗುತ್ತಕಲ್ ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಕೂಡ. ಇಲ್ಲಿಂದ ನನ್ನ ಫೇವ್ರೆಟ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. 1:30 ಆ್ಯಕ್ಷನ್ ಸಿಗುತ್ತೆ ರೀ ಇಲ್ಲಿಂದ.
ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಟೀ ಕಾಫಿ ಸಹ ನಿಮ್ಗೆ ಅವೈಲೇಬಲ್ ಇದೆ, ವಾಟರ್ ಬಾಟಲ್ ಸಹ ನಿಮಗೆ ಅವೈಲೇಬಲ್ ಇದೆ. ಗುಂತ್ಕಲಲ್ಲಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ ಸ್ಟೇಷನ್ನ ಅಲ್ವಾ. ಕೆಲವು ಸ್ಟೇಷನ್ಸಲ್ಲಿ ಈ ಥರ ಜಾಗದಲ್ಲಿ ಮಲ್ಕೊಂಡ್ರೇ RPF ಅವರೆಲ್ಲ ಹೊಡೆದು ಓಡಿಸ್ತಾರೆ. ಬಟ್ ಇಲ್ಲಿ ನೋಡಿ ನೀಟಾಗಿ ಎಲ್ರಿಗೂ ಕೂತ್ಕೊಳ್ಳಿ ಅಂದ್ಬಿಟ್ಟು ಚೇರ್ಸ್ಗಳನ್ನ ಹಾಕಿದ್ದಾರೆ. ಸೊ ಪ್ಯಾಸೆಂಜರ್ಸ್ನ ಒಂದು ನಿಟ್ಟಿನಲ್ಲಿ ಒಳ್ಳೆ ಸ್ಟೇಷನ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ಬೋದು. ಟೋಟಲಾಗೆ 387 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶ್ರೀ ರಾಯರ ಸನ್ನಿಧಾನ ಆದಂತಹ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ MALM. ಪ್ರತಿದಿನ ಬಸವ ಎಕ್ಸ್ಪ್ರೆಸ್ ಇಲ್ಲಿಗೆ 12:03 ಬರುತ್ತೆ ಮತ್ತು 12:05 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಆರಾಧನಾ ಮಹೋತ್ಸವ ಅಂತ ಮಾಡ್ತಾರೆ. ಆರಾಧನಾ ಮಹೋತ್ಸವ ಅಂದರೆ ಏನಂದರೆ ರಾಯರು ಆ ದಿನದಂದು ಬೃಂದಾವನಸ್ಥರಾದರು ಅಂತ. ಸೊ ಅದನ್ನು ಆರಾಧನಾ ಮಹೋತ್ಸವ ಅಂತಾರೆ. ಈ ವರ್ಷ 354ನೇ ಆರಾಧನಾ ಮಹೋತ್ಸವ. ಅದು 3 ದಿನಗಳ ಕಾಲ ಇರುತ್ತೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷ ದ್ವಿತೀಯ ದಿನ ಇದನ್ನು ಆಚರಿಸ್ತಾರೆ. ಈ ಆರಾಧನಾ ಮಹೋತ್ಸವ ಆಗಸ್ಟ್ 10, 11 ಮತ್ತು 12ನೇ ತಾರೀಕು ಬಂದಿದೆ. 10ನೇ ತಾರೀಕು ಬಂದು ಪೂರ್ವಾರಾಧನೆ, 11ನೇ ತಾರೀಕು ಬಂದು ಮಧ್ಯಾರಾಧನೆ ಮತ್ತು 12ನೇ ತಾರೀಕು ಬಂದು ಉತ್ತರಾರಾಧನೆ. ಸೊ ನಿಮ್ಮ ಡೇಟ್ಸ್ಗಳು ನೋಡಿಕೊಂಡು ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಈ 3 ದಿನದಲ್ಲಿ ಯಾವ ಥರ ಒಂದು ಸತಿ ರಾಯರ್ ಸನ್ನಿಧಾನಕ್ಕೆ ಬಂದ್ಬಿಟ್ಟು ಹೋಗೋದಂತೂ ಮರಿಬೇಡಿ. ಪ್ಲಸ್ ಒಂದು ಪಾಸಿಟಿವ್ ಥರ ಒಂದು ಲಕ್ ಅಂತಲೇ ಹೇಳ್ಬೋದು. ಇವತ್ತು ನೋಡಿ 12 ಗಂಟೆ 3 ನಿಮಿಷ ಆಗಿದೆ. ಜಸ್ಟ್ 3 ನಿಮಿಷ ಆಗಿರೋದು ಗುರುವಾರ ಎಂಟ್ರಾಗಿದ್ವಿ. ಸೊ ಗುರುವಾರ ದಿನವೇ ಮಂತ್ರಾಲಯ ಎಂಟ್ರಾಗೋದು ಎಷ್ಟು ಕೋಇನ್ಸಿಡೆನ್ಸ್ ಅಂತ ನಿಮಗೆ ಗೊತ್ತಿರೋದು. ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್. ಎಲ್ರಿಗೂ ಶುಭೋದಯ. 673 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಶೊಲ್ಲಾಪುರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SUR. ಪ್ರತಿದಿನ ಇಲ್ಲಿಗೆ ಬಸವ ಎಕ್ಸ್ಪ್ರೆಸ್ 6:10 ಬರುತ್ತೆ ಮತ್ತು 6:20 ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ, ಒಂದು ನಮ್ಮ ಟ್ರೈನ್ಗೆ ರಿವರ್ಸಲ್ಲಿದೆ. ಅಂದರೆ ನಾವು ಇವಾಗ ಬರ್ತಿದ್ದು ಈ ಡೈರೆಕ್ಷನಲ್ಲಿ, ಓಕೆನಾ. ಸೊ ಈ ಡೈರೆಕ್ಷನಲ್ಲಿ ಇಂಜಿನ್ ತೆಗೆದು ಹಿಂದ್ಗಡೆ ಹಾಕ್ತಾರೆ. ಅಂದರೆ ಇವಾಗ ಎಲೆಕ್ಟ್ರಿಕ್ ಇಂಜಿನ್ ಇತ್ತು, ಎಲೆಕ್ಟ್ರಿಕ್ ಇಂಜಿನಿಂದ ಇವಾಗ ತೆಗೆದು ಡೀಸೆಲ್ ಇಂಜಿನ್ಗೆ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರೋಸೆಸ್ಗೋಸ್ಕರ ಟೈಮ್ ಬೇಕು ಅಂದ್ಬಿಟ್ಟು 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 10 ನಿಮಿಷ ಬಿಫೋರ್ ಟೈಮೇ ಬಂದಿದ್ದೀವಿ. ಸೊ 6 ಗಂಟೆಗೆಲ್ಲ ಸರಿ ಸುಮಾರು ಬಂದಿದ್ದೀವಿ. ಸೊ ನಮ್ಮ ಟ್ರೈನ್ ಇನ್ನು ಹೊರಡೋದು 6:20. ಸೊ ರಿವರ್ಸಲ್ ಆಯಿತು, ಲೋಕೋ ಚೇಂಜ್ ಸಹ ಆಯಿತು. ಸಾರಿ, ಲೋಕೋ ಚೇಂಜ್ ನಾನು ತೋರ್ಸೋಕ್ಕಾಗಿಲ್ಲ ಯಾವ ಲೋಕೋ ಲೀಡ್ ಮಾಡ್ತಿದೆ ಅಂತ. ಬಟ್ ಡೀಸೆಲ್ ಲೋಕೋವನ್ನು ನಮ್ಮನ್ನು ಲೀಡ್ ಮಾಡ್ತಿದೆ. ಶೊಲ್ಲಾಪುರದಿಂದ ಹೊರಟಿದ ತಕ್ಷಣ ನಮ್ಮ ರೂಟ್ ಇವಾಗ ಡೈವರ್ಟ್ ಆಗುತ್ತೆ. ಒಟ್ಟಿಗೆವರೆಗೂ ಸೇಮ್ ರೂಟ್ ಇರುತ್ತೆ. ಒಟ್ಟಿಗೆ ಆದಮೇಲೆ ನಾವು ರೈಟ್ ಡೈವರ್ಷನ್ ತೊಗೊತೀವಿ. ಅಂದರೆ ಇಂಡಿ, ನಿಂಬಳ್ಳಿ, ವಿಜಯಪುರ ಮೇಲೆ ನಾವು ಬಸವನ ಬಾಗೇವಾಡಿ, ಅಲಮಟ್ಟಿ, ನಾವು ಬಾಗಲಕೋಟೆಗೆ ರೀಚ್ ಆಗ್ತೀವಿ. ಮತ್ತು ಪುರಾತನ ರೈಲ್ವೆ ಸ್ಟೇಷನ್ ಆದಂತಹ ಒಟ್ಟಿಗೆಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ HG. ನೋಡಿ ಎಂಥ ಹಳೆ ಸ್ಟೇಷನ್ ಅಂತ, ಹೆಂಗೆ ಕಟ್ಟಿದ್ದಾರೆ ಅಂತ ನೋಡಿದ್ರೇ ಗೊತ್ತಾಗೋಗುತ್ತೆ ನೋಡ್ರಿ, ಹಳೆಯ ಸ್ಟೇಷನ್ ಇದು ಅಂತ. ಪ್ಲಸ್ ಪ್ಲ್ಯಾಟ್ಫಾರ್ಮ್ ಹೈಟ್ ನೋಡಿ, ಇಲ್ಲಿದೆ ಪ್ಲ್ಯಾಟ್ಫಾರ್ಮ್ ಹೈಟು.
LHP ಕೋಚಸ್ ಇಷ್ಟು ಹೈಟಲ್ಲಿದೆ. ಸೊ ಆ ಹೈಟಲ್ಲೇ ಗೊತ್ತಾಗುತ್ತೆ ನೋಡಿ, ಇದೊಂದು ಮೀಟ್ರ್ ಗೇಜ್ ಜಮಾನದ ರೈಲ್ವೆ ಸ್ಟೇಷನ್ ಅಂತ. ಎಷ್ಟು ಅವಶೇಷಗಳು ಇನ್ನೂ ಇದೆ ನೋಡಿ ಈ ಸ್ಟೇಷನ್ನು, ಎಷ್ಟು ಹಳೇದು ಅಂತ ಪ್ರೂವ್ ಮಾಡೋಕ್ಕೆ. ನೋಡಿ, ಹಳೆಯ ಕಾಲದ ರೈಲ್ವೆ ಸ್ಟೇಷನಲ್ಲಿ ಈ ಥರ ಕಲ್ಲುಗಳನ್ನ ಉಪಯೋಗಿಸ್ತಿದ್ರು. ಇದನ್ನು ಶಹಾಬಾದ್ ಕಲ್ಲುಗಳು ಅಂತ ಕರೀತಾರೆ. ನಂಗೆ ಅಕ್ಷಯ್ ಬ್ರೋ ಹೇಳಿದ್ದು. ಸೊ ಹಂಗೆ ನ್ಯಾಪ್ಕೋಬಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಶಹಾಬಾದ್ ಕಲ್ಲುಗಳನ್ನ ಹಾಕಿರೋಂಥ ಸ್ಟೇಷನ್ನ ಎಂಥ ಒಂದು ಗೌರವ ಕೊಡೋರು ಅಂದರೆ, ಎಂಥ ದೊಡ್ಡ ಸ್ಟೇಷನ್ ಅಂತ ಅಂದ್ಕೊಳ್ಳೋರಂತ ಆಗಿನ ಕಾಲದಲ್ಲಿ. ಸೊ ಇವಾಗ ಈ ಶಹಾಬಾದ್ ಕಲ್ಲುಗಳಿರುವಂಥ ಸ್ಟೇಷನ್ಗಳನ್ನ ನೀವು ನೋಡಿದ್ರೆ ಎಂಥ ಪುರಾತನ ಸ್ಟೇಷನ್ಗಳು ಅಂತ ನಿಮ್ಗೆ ಜ್ಞಾಪಕ ಬರುತ್ತೆ. ಸೊ ಆ ಅಂತರ ನೋಡಿ ಹೆಂಗಿತ್ತು ಅಂತ ನೋಡಿ. ಅಲ್ಲಿ ಕಲಬುರಗಿ ಲೈನ್ ಡೈವರ್ಟ್ ಆಗ್ತಾಯಿದೆ, ಮತ್ತು ನಾವು ಇಂಡಿ ವಿಜಯಪುರ ಲೈನ್ ಕಡೆಗೆ. ಭೀಮಾ ನದಿ ಮೇಲಿದ್ದೀವಿ ಇವಾಗ. ಒಂದು ಭಾಗದಲ್ಲಿ ಅಂದರೆ ಆ ಭಾಗದಲ್ಲಿ ಮಹಾರಾಷ್ಟ್ರ ಸಿಗುತ್ತೆ. ಇವಾಗ ನಾವು ಕ್ರಾಸ್ ಆಗಿರೋದು ಕರ್ನಾಟಕ ಕಡೆ. ಸೊ ಗಡಿ ದಾಟಿದಾಯಿತು, ನಮ್ಮ ಕರುನಾಡಿಗೆ ವಾಪಸ್ ಎಂಟ್ರ್ ಆಗಿದ್ದಾಯಿತು. $732 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಇಂಡಿ ರೋಡ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ IDR. ಪ್ರತಿದಿನ ಬಸವ ಎಕ್ಸ್ಪ್ರೆಸ್ ಇಲ್ಲಿಗೆ 7:39ಕ್ಕೆ ಬರುತ್ತೆ ಮತ್ತು 7:40ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಎಕ್ಸಾಕ್ಟಾಗಿ 7:39ಕ್ಕೆ ಇಲ್ಲಿ ಬಂದಿದ್ದೀವಿ. DMU ಕ್ರಾಸ್ ಆಗ್ತಾಯಿದೆ ನೋಡಿ ಇಲ್ಲಿ. ಸೊ ಈ ಊರಿನ ಬಗ್ಗೆ ಓದಬೇಕಾದ್ರೆ ಪ್ರತಿ ಸ್ಟೇಷನ್ ಅಂದರೆ ಪ್ರತಿ ರೂಟಲ್ಲಿ ನಾನು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಆ ಊರು ಮತ್ತು ಯಾವ ಜಾಗ ಮುಖಾಂತರ ಹೋಗ್ತಾಯಿದ್ದೀನಿ ಆ ಊರ ಬಗ್ಗೆ ನಾನು ಓದೋಕ್ಕಿಷ್ಟ. ಸೊ ಏನೋ ಒಂದು ಮಾಹಿತಿಗಳನ್ನ ನಾವು ತಿಳ್ಕೊಬೋದು. ಆ ಟೈಮಲ್ಲಿ ಈ ಊರ ಬಗ್ಗೆ ನಾನು ಓದ್ಬೇಕಾದ್ರೆ ಸಂತೇಶ್ವರ ಅಂದ್ಬಿಟ್ಟು ಒಂದು ದೇವರಿದ್ದಾರಂತೆ ಇಲ್ಲಿ. ಪ್ರತಿ ವರ್ಷ ಇಲ್ಲಿ ಊರಬ್ಬ ಥರ ಮಾಡಿದಾಗ ಆ ದೇವರಿಗೆ ಅಕ್ಕಿನ ಸಲ್ಲಿಸ್ತಾರಂತೆ. ಅಂದರೆ ಲಿಂಗದ ಮೇಲೆ ಅಕ್ಕಿ ಇಡ್ತಾರಂತೆ. ಎಷ್ಟೇ ಅಕ್ಕಿ ಇಟ್ರು ಒಂದು ಕಾಳು ಕೂಡ ಬೀಳಲ್ವಂತೆ ಕೆಳಗಡೆ. ನೋಡಿ ಎಂಥ ಪವಾಡ ಇರ್ಬೋದು ಇದು ಅಂತ. ನ್ಯೂಟನ್ ಗ್ರಾವಿಟಿ ಕಂಡಿಡಿದ್ರೆ ಇಲ್ಲಿ ಅದೇ ದೇವರು ಈ ಗ್ರಾವಿಟಿನ ಆಪೋಸಿಟಾಗೆ ಫೇಲ್ ಮಾಡ್ತಿದ್ದಾರೆ. ನೋಡಿ ಹೆಂಗಿದೆ ಅಂತ ಈ ಊರು. ಸೊ ಸ್ಟೇಷನಲ್ಲಿ ನಿಮಗೆ ವಾಟರ್ ಬಾಟಲ್ ಸಿಗುತ್ತೆ, ಸ್ನ್ಯಾಕ್ಸ್ ಐಟಮ್ಸ್ ಸಿಗುತ್ತೆ. ಅದ್ರ ಜೊತೆ ನಿಮಗೆ ವಡಾಪಾವ್ ಸಹ ಅವೈಲೇಬಲ್ ಇದೆ. ಪ್ಲಸ್ ಟ್ರೈನ್ ಒಳಗಡೆ ನಿಮ್ಗೆ ಏನೇನು ಅವೈಲೇಬಲ್ ಇದೆ ಅಂದರೆ ಈ ಬೋಟಿ ಚಿಪ್ಸ್ ಥರದ್ದು ಬರುತ್ತಲ್ಲ ಆ ಥರದ್ದು ಅವೈಲೇಬಲ್ ಇದೆ. ಬಿಸ್ಕೆಟ್ ಪ್ಯಾಕೆಟ್ಸ್ಗಳು ಅವೈಲೇಬಲ್ ಇದೆ. ಮತ್ತು ಬಿಸಿಯಾಗಿರುವಂತಹ ವಡಾಪಾವ್ ಸಹ ಟ್ರೈನಲ್ಲೇ ಅವೈಲೇಬಲ್ ಇದೆ. ಸೊ ಟೋಟಲಾಗಿ 783 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ವಿಜಯಪುರಕ್ಕೆ ಬಂದಿದ್ದೀವಿ. ಮುಂಚೆ ಇದನ್ನು ಬಿಜಾಪುರ ಅಂತ ಕರೆಯೋರು, ಇವಾಗ ವಿಜಯಪುರ ಅಂತ ಕರೀತಾರೆ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ BJP. ಇಲ್ಲಿಗೆ ಪ್ರತಿದಿನ ಬಸವ ಎಕ್ಸ್ಪ್ರೆಸ್ 8:40ಕ್ಕೆ ಬರುತ್ತೆ ಮತ್ತು 8:45ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ 3 ನಿಮಿಷ ಬಿಫೋರಾಗೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 8:37ಕ್ಕೆಲ್ಲ ಬಂದಿದ್ದೀವಿ. 5 ನಿಮಿಷ ಹಾಲ್ಟು ಪ್ಲಸ್ 3 ನಿಮಿಷ ಬಿಫೋರ್ ಟೈಮು, 8 ನಿಮಿಷ ಹಾಲ್ಟು ಇಲ್ಲಿ ಇವತ್ತು ಬಸವ ಎಕ್ಸ್ಪ್ರೆಸ್ಗೆ ಇದೆ. ವಿಜಯಪುರ ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣ ಇಲ್ಲೇ ಕಾಣಿಸ್ತಿದೆ ನೋಡಿ ಗೋಲ್ ಗುಂಬಜ್. ಸೊ ಯಾರಾದರೂ ವಿಸಿಟ್ ಮಾಡಬೇಕಂತ ಇದ್ದರೆ ಸ್ಟೇಷನ್ ಇದೆ ನೋಡಿ, ಇಲ್ಲೇ ಇದೆ ಸ್ಟೇಷನ್. ನಮ್ಮ ಟ್ರೈನ್ ಇದೆ, ಎಕ್ಸಿಟ್ ಆಗಿದ ತಕ್ಷಣ ಇಲ್ಲೇ ನಿಮಗೆ ಗೋಲ್ ಗುಂಬಸ್ ಸಿಗುತ್ತೆ.
ತಿಂಡಿ ಆಪ್ಷನ್ಗಳು ವಿಜಯಪುರದಲ್ಲಿ ಏನೇನು ಸಿಗುತ್ತೆ ಅಂದರೆ ಸ್ನ್ಯಾಕ್ಸ್ ಐಟಮ್ಸ್ ಅಂತ ಸಿಗುತ್ತೆ, ಬಿಸ್ಕೆಟ್ಸ್ ಆಗಲಿ, ಜ್ಯೂಸ್ ಆಗಲಿ, ಮತ್ತು ಚಿಪ್ಸ್ಗಳಾಗಲಿ, ಇದಂತೂ ಸಿಕ್ಕೇ ಸಿಗುತ್ತೆ. ಇದ್ರ ಜೊತೆ ಟ್ರೈನ್ ಒಳಗಡೆ ಪ್ಲಸ್ ಇಲ್ಲೇ IRCTC ರಿಫ್ರೆಶ್ಮೆಂಟ್ ಸ್ಟಾಲಲ್ಲಿ ನಿಮಗೆ ವಡಾಪಾವ್ ಸಿಗುತ್ತೆ, ಅದ್ರ ಜೊತೆ ಇಡ್ಲಿ ವಡೆ ಸಹ ಸಿಗುತ್ತೆ. 40 ರೂಪಾಯಿ ಅಂತೆ ಪರ್ ಪ್ಲೇಟ್. ಸೊ ಇಷ್ಟು ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ. ಫ್ರಂಟ್ ಎಂಡಲ್ಲಿ ಹೋದರೆ ನಿಮಗೆ ಫ್ರೂಟ್ಸ್ ಆಪ್ಷನ್ಗಳು ನಿಮಗೆ ಸಿಗುತ್ತೆ. ಸೊ ಪೈನಾಪಲ್ ನೋಡಿದೆ, ಮೂಸಂಬಿ ನೋಡಿದೆ, ಆರೆಂಜ್ ಇತ್ತು, ಮತ್ತು ಬಾಳೆಹಣ್ಣು ಸಹ ನಿಮಗೆ ಅವೈಲೇಬಲ್ ಇದೆ. ಸೊ ಹೆಲ್ದಿ ಆಪ್ಷನ್ ಬೇಕಾದರೆ ನೀವು ಫ್ರಂಟ್ ಎಂಡ್ ತನಕ ನೀವು ಹೋಗಬೇಕಾಗಿ ಬರುತ್ತೆ. $27 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಬಸವನ ಮಂಗಳೂರು ವಿಜಯಪುರ ಸ್ಪೆಷಲ್. ಪ್ರತಿದಿನ ಬಸವ ಎಕ್ಸ್ಪ್ರೆಸ್ ಇಲ್ಲಿಗೆ 9:29ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 9:00ವರೆಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಸವಣ್ಣ ಅವರ ಜನ್ಮಸ್ಥಾನ ಆದಂತಹ ಬಸವನ ಬಾಗೇವಾಡಿಗೆ ನಿಮ್ಮೆಲ್ಲರ ಸ್ವಾಗತ. 1 ನಿಮಿಷ ಆಯಿತು, ಕ್ಲಿಯರೆನ್ಸ್ ಸಹ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ ಬಸವನ ಬಾಗೇವಾಡಿಯಿಂದ. ಒಂದು ಚಿಕ್ಕದಾದ ಸ್ಟೇಷನ್, ನಿಮಗೇನು ಅಷ್ಟೊಂದು ಫೆಸಿಲಿಟೀಸ್ ಸಿಗಲ್ಲ, ಬಟ್ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಸಹ ಇದಾಗಿದೆ. ಯಶವಂತಪುರ ವಿಜಯಪುರ ಸ್ಪೆಷಲ್. ಆಲಮಟ್ಟಿ ಡ್ಯಾಮ್ ಮೇಲೆ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಓಕೆ, ರೆಡಿಯಾಗಿದ್ದೀರಾ ಅನ್ಕೊಂತೀನಿ ನೀವು ಸಹ. ಬನ್ನಿ ತೋರಿಸ್ತೀನಿ ಆಲಮಟ್ಟಿ ಡ್ಯಾಮ್ ಮೇಲೆ ಕ್ರಾಸಿಂಗ್. ನೋಡಿ ಎಷ್ಟು ಪಕ್ಷಿಗಳಿದೆ, ಇಲ್ಲೊಂದಷ್ಟಿದೆ. ಯಶವಂತಪುರ ವಿಜಯಪುರ ಸ್ಪೆಷಲ್. ಈ ಟ್ರೈನ್ ನ್ಯಾಪ್ಕ ಇಟ್ಕೊಳ್ಳಿ, ಹೇಳ್ತೀನಿ ನಿನಗೆ. ಜರ್ನಿ ಇನ್ನೇನೇನೊಂದು 20 ಕಿಲೋಮೀಟರ್ ಇರ್ಬೋದು, ಅಷ್ಟೇ ಬಾಕಿ ಇರೋದು ನಾವು ಬಾಗಲಕೋಟೆ ರೀಚ್ ಆಗೋಕ್ಕೆ. ಯೂಶ್ವಲಾಗಿ ನಾನು ಏನು ಮಾಡ್ತೀನಿ ಹೇಳಿ, ಸ್ಟೇಷನ್ ರೀಚ್ ಆದಮೇಲೆ ಅಲ್ಲಿ ರಿವ್ಯೂ ಕೊಡ್ತೀನಿ. ಬಟ್ ಈ ಜರ್ನಿಯಿಂದ ಟ್ರೈನ್ ಒಳಗಡೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ಟ್ರೈನ್ ಒಳಗಡೆ ಇವಾಗ ರಿವ್ಯೂ ಕೊಡ್ತಾಯಿದ್ದೀನಿ. ನನ್ನ ಫೈನಲ್ ರಿವ್ಯೂ ಇದಾಗಿದೆ, ಓಕೆನಾ. ಸೊ ಓವರಾಲ್ ರೇಟಿಂಗ್ ಬಗ್ಗೆ ಏನಾದರೂ ಬಂತಂದರೆ 10ಕ್ಕೆ 5ಕ್ಕಿಂತ ಜಾಸ್ತಿ ನಾನು ಕೊಡೋಲ್ಲ, ಓಕೆನಾ. 5 ಸಹ ನಾನು ಕೊಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಬಟ್ ಆದರೆ ಜನರಿಗೆ ತುಂಬ ಫೇವ್ರೆಟ್ ಟ್ರೈನ್ ಇರೋ ಕಾರಣ ಅಂತ ಮಾತ್ರ ನಾನು 5 ಕೊಡ್ತಿರೋದು. ಇಲ್ಲ ಅಂದಿದ್ರೆ ಈ ಟ್ರೈನ್ಗೆ 5 ಸಹ ನಾನು ಕೊಡ್ತಿರ್ಲಿಲ್ಲ. ವಾಶ್ರೂಮ್ಸ್ ಕ್ಲೀನಾಗಿಲ್ಲ, -1. ವಾಶ್ರೂಮ್ಸಲ್ಲಿ ನೀರು ಬರ್ತಿಲ್ಲ, -2. ಜನರಲ್ ಕಂಪಾರ್ಟ್ಮೆಂಟ್ಸ್ನ ಕಮ್ಮಿ ಮಾಡಿದ್ದಾರೆ, -3. AC ಕಂಪಾರ್ಟ್ಮೆಂಟ್ಸ್ನ ಜಾಸ್ತಿ ಮಾಡಿ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ನ ಕಮ್ಮಿ ಮಾಡಿದ್ದಾರೆ, -4. ಕ್ಲೀನ್ನೆಸ್ ಅಂತೂ ಇಲ್ಲವೇ ಇಲ್ಲ, ಕೇಳಲೇಬೇಡ್ರಿ, -5. ಇದೇ ಥರ ಹೇಳ್ತಾ ಹೋದರೆ ಒಂದು ಸಹ ಬರಲ್ಲ ಈ ಟ್ರೈನ್, ಓಕೆನಾ. ಸೊ
ನಿಮ್ಮ ಪರ್ಸ್ಪೆಕ್ಟಿವ್ ಇರುತ್ತೆ. ಫಸ್ಟ್ LHV ಇಷ್ಟು ವರ್ಸ್ಟ್ ಕಂಡೀಷನಲ್ಲಿದೆ ಈ ಕೋಚಸ್ಗಳು. ಈ ಟ್ರೈನ್ಗೆ ರೇಕ್ ಶೇರಿಂಗ್ ಇದೆ ಬೆಳಗಾವಿ ಮೈಸೂರು ಜೊತೆ. ನೆನ್ನೆ ಅಲ್ಲಿಂದ ಹೊರಟಿರೋ ಗಾಡಿ ಬ್ರ್ಯಾಂಡ್ ನ್ಯೂ ಇದೆ ರೀ. ಸ್ಲೀಪರ್ಗಳೆಲ್ಲ ಬ್ರ್ಯಾಂಡ್ ನ್ಯೂ ಕೋಚಸ್ಗಳು ಕೊಟ್ಟಿದ್ದಾರೆ. ಸೆಕೆಂಡ್ LHV ರನ್ ನಿಮಗೆ ಬ್ರ್ಯಾಂಡ್ ನ್ಯೂ ಕೋಚಸ್ಗಳು ಸಿಗುತ್ತೆ. ಇದರಲ್ಲಿ ಟೋಟಲ್ ರೇಕ್ಸ್ಗಳು ಬರುತ್ತೆ. ಕೆಲವು ರೇಕ್ಗಳು ವರ್ಸ್ಟಾಗಿರುತ್ತೆ, ಕೆಲವು ರೇಕ್ಗಳು ಚೆನ್ನಾಗಿರುತ್ತೆ. ಹಂಗನ್ಬಿಟ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ತಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಇದಾಗಿತ್ತು ನನ್ನ ರಿವ್ಯೂ. ಬಟ್ ನೀವೇನಾದರೂ ಬೆಂಗಳೂರಿಂದ ಬಾಗಲಕೋಟೆಗೆ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನನ್ನ ಒಂದು ಸಜೆಷನ್ ಕನ್ಸಿಡರ್ ಮಾಡ್ಕೊಳ್ಳಿ ಪ್ಲೀಸ್. ಏನಕ್ಕಂದರೆ ಬಸವನ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಬಾಗಲಕೋಟೆ ಆಗಲಿ ವಿಜಯಪುರ ಆಗಲಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಇದ್ದರೆ ಮಾತ್ರ, ಬೇರೆ ಏನೂ ವಿಧಿ ಇಲ್ಲ ಅಂದಾಗ ಮಾತ್ರ ಈ ಟ್ರೈನನ್ನು ಕನ್ಸಿಡರ್ ಮಾಡಿರಿ. ಇಲ್ಲಾಂದರೆ ಇನ್ನೊಂದು ಆಲ್ಟರ್ನೇಟ್ ಆಪ್ಷನ್ ಇದೆ, ಅದ್ರದ್ದು ವೀಡಿಯೋ ಆದಷ್ಟು ಬೇಗ ಬರ್ತದೆ. ಏನಕ್ಕೆ ಬಾಗಲಕೋಟೆ ಮತ್ತು ವಿಜಯಪುರ ಮಂದಿ ಈ ಟ್ರೈನ್ನ ಟ್ರಾವೆಲ್ ಮಾಡಿಬಿಡ್ರಿ ಅಂತ ಹೇಳ್ತಿರೋದು ಏನಕ್ಕಂದರೆ ನಿಮ್ಗೆ ಆಪ್ಷನ್ಸ್ ಯಾವ್ಯಾವುದಿದೆ ಹೇಳಿ. ಯಶವಂತಪುರ ವಿಜಯಪುರ ಇದೆ, ಯಾವಾಗಲೂ ಖಾಲಿ ಇರುತ್ತೆ. ಸ್ವಲ್ಪ ದುಡ್ಡು ಜಾಸ್ತಿ ಹೌದು, ಒಪ್ಕೊತೀನಿ. ಬಟ್ ಬೆಂಗಳೂರಿಂದ ವಿಜಯಪುರಕ್ಕೆ ನಾನು ಸರಿಸುಮಾರು 445 ಏನೋ ಪೇ ಮಾಡಿದೆ. ಯಶವಂತಪುರದಿಂದ ವಿಜಯಪುರ ಇನ್ನೂ ಫಾಸ್ಟಾಗೆ ನೀವು ಸೇಮ್ 435 65 ಏನೋ ಬರುತ್ತೆ ಅಷ್ಟೇ. ಇನ್ನೂ ಫಾಸ್ಟಾಗೆ ನೀವು ಕ್ಲೀನಾಗಿ ಆರಾಮಾಗಿ ಟ್ರಾವೆಲ್ ಮಾಡ್ಕೊಳ್ರಿ. AC ಅಂತೂ ಅದರಲ್ಲಿ ಯಾವಾಗಲೂ ಖಾಲಿ ಇರುತ್ತೆ. ಜನರಲ್ ಸಹ ಅದರಲ್ಲಿ ಖಾಲಿ ಇರುತ್ತೆ. ಹೊಸಪೇಟೆ ವೀಡಿಯೋ ನೋಡೋದ್ರಲ್ಲ, ಬೆಂಗಳೂರಿಂದ ಹೊಸಪೇಟೆ ಆ ಟ್ರೈನಲ್ಲೇ ಟ್ರಾವೆಲ್ ಮಾಡಿದ್ದು. ಸೊ ಇದೊಂದು ಆಪ್ಷನ್ ಆಗಿದೆ ನಿಮಗೆ. ಪ್ಲಸ್ ಇದಿಲ್ಲ ಅಂದರೆ ಇನ್ನೊಂದು ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್. ನೋಡಿ, ಒಳ್ಳೆ ಟ್ರೈನು. ಶೊಲ್ಲಾಪುರಕ್ಕೆ ರೀಚ್ ಆಗಬೇಕಂದ್ರೂ ಒಳ್ಳೆ ಟ್ರೈನು. ಹುಬ್ಬಳ್ಳಿ ಮುಖಾಂತರ ಹೋಗ್ತಾನೆ, ಫಾಸ್ಟಾಗಿ ಹೋಗ್ತಾನೆ, ಕ್ಲೀನ್ನೆಸ್ ಸಹ ನೀಟಾಗಿದೆ. ಬಟ್ ಜನರಲ್ ಸ್ವಲ್ಪ ರಶ್ ಇರುತ್ತೆ. ಅದರಲ್ಲಿ ಟಿಕೆಟ್ಸ್ ಅವೈಲೇಬಲ್ ಸಿಗುತ್ತೆ. ವಾಶ್ರೂಮ್ ಒಳಗಡೆ ಅಂತೂ ನಾನು ತೋರಿಸೋದೇ ಇಲ್ಲ, ಏನೇ ಆಗಲಿ ವಾಶ್ರೂಮ್ ಒಳಗಡೆ ಅಂತೂ ತೋರಿಸಲ್ಲ, ಅಷ್ಟು ವರ್ಸ್ಟ್ ಕಂಡೀಷನಲ್ಲಿದೆ. ನಾನು ಬೆಳಗ್ಗೆ ಹಳ್ಳೂರು ಜನ ಅಂದ್ಬಿಟ್ಟು 5 ಕೋಚ್ ಹುಡುಕಾಡಿದ್ದೀನಿ, ನೀರು ಯಾವ ಕೋಚಲ್ಲಿ ಬರ್ತಿದೆ ಅಂತ. ಮೇ ಬಿ ಹೋಗ್ತಾ ಹೋಗ್ತಾ ಸುಧಾರಿಸ್ಬೋದು ಅನಿಸುತ್ತೆ. ಕಾಸ್ಟಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಆನ್ಲೈನ್ ಕಾಸ್ಟಿಂಗ್ ಚೆಕ್ ಮಾಡ್ತಿರೋದು ಅಂದರೆ IRCTC ಆ್ಯಪಿಂದ ನೀವು ಬುಕ್ ಮಾಡ್ತೀರಾ ಅಥವಾ ಯಾವುದೇ ಆನ್ಲೈನಿಂದ ನೀವು ಬುಕ್ ಮಾಡ್ತೀರಾ ಅಂದರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಆಗುತ್ತೆ. ಅಂದರೆ ಸ್ಲೀಪರ್ಗೆ ನಿಮಗೆ ಆಲ್ಮೋಸ್ಟ್ 30 ರೂಪೀಸ್ ತನಕನೇನೋ ಬರುತ್ತೆ. ACಗಾದರೆ ನಿಮಗೆ 45ಇಂದ 60 ರೂಪೀಸ್ ತನಕ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗ್ಬೋದು. ಅಂದರೆ GST ಆಗಲಿ, ಪೇಮೆಂಟ್ ಚಾರ್ಜಸ್ ಆಗಲಿ ಅಥವಾ ಬ್ಯಾಂಕ್ ಚಾರ್ಜಸ್ ಆಗಲಿ, ಇದೆಲ್ಲ ಎಕ್ಸ್ಟ್ರಾ ಬರುತ್ತೆ. ಓಕೆನಾ? ಅದೇ ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಟಿಕೆಟ್ ಕೌಂಟ್ರಿಂದ ತೊಗೊಂಡ್ರೆ ಈ ಪ್ರೈಸ್ ನಾನು ಏನು ಹೇಳ್ತೀನೋ ಸೇಮ್ ಅದೇ ಪ್ರೈಸು ನಿಮ್ಗೆ ಬರುತ್ತೆ. ಅಲ್ಲಿ GST, ಅಲ್ಲಿ ನಿಮಗೆ ಟ್ಯಾಕ್ಸಸ್ಸು, ಗೇಟ್ವೇ ಚಾರ್ಜಸ್ ಅದೆಲ್ಲ ಏನೂ ಹಾಕಲ್ಲ. ಓಕೆನಾ? ಸೊ ಸ್ಲೀಪರ್ ಅಂದರೆ ಮೈಸೂರಿಂದ ಬಾಗಲಕೋಟೆವರೆಗೂ 500 ರೂಪಾಯಿ ಆಗುತ್ತೆ. ಥರ್ಡ್ AC ಅಂದರೆ 1340 ರೂಪಾಯಿ ಆಗುತ್ತೆ. ಮತ್ತು ಸೆಕೆಂಡ್ AC ಅಂದರೆ 1915 ರೂಪಾಯಿ ಆಗುತ್ತೆ ಮೈಸೂರಿಂದ ಬಾಗಲಕೋಟೆವರೆಗೂ. ಸೊ ಬೆಂಗಳೂರಿಂದ ಎಷ್ಟಪ್ಪ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಈ ಎಲ್ಲ ಪ್ರೈಸ್ಗೂ ಒಂದು ಸ್ವಲ್ಪ ಕಮ್ಮಿನೇ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಜನರಲ್ ಕಂಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇನ್ ಕೇಸ್ ನೀವೇನಾದರೂ ಏನು ವಿಧಿ ಇಲ್ಲ, ನೀವು ಟ್ರಾವೆಲ್ ಮಾಡಲೇಬೇಕು ಅಂತಿದ್ರೆ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಬೆಸ್ಟ್ ರೀ. ಅಟ್ಲೀಸ್ಟ್ ಅಂದರೂ ರಾಮನಗರ ಬಿಡದಿವರೆಗೂ ಚೇಸ್ ಮಾಡಿರಿ ಟ್ರೈನ, ಅಲ್ಲಿಂದ ಹತ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆನಾ? ಜನರಲ್ ಕಂಪಾರ್ಟ್ಮೆಂಟ್ ಸಂಖ್ಯೆ ಕಮ್ಮಿ ಇರೋದ್ರಿಂದ ಜಾಮ್ ಪ್ಯಾಕ್ ಆಗಿ ಇದ್ದೇ ಇರೋದು. ವೀಕೆಂಡಲ್ಲಂತೂ ಏನೂ ಮಾಡೋಕ್ಕಾಗಲ್ಲ, ಫುಲ್ ರಶ್ ಇರುತ್ತೆ. ಅಟ್ಲೀಸ್ಟ್ ಒಂದು ಸ್ಲೀಪರ್ ಕಂಪಾರ್ಟ್ಮೆಂಟ್ ಬಂದು TT ಅವ್ರ ಹತ್ರ ಮಾತಾಡಿ ಅಟ್ಲೀಸ್ಟ್ ಸ್ವಲ್ಪ ಫೈನ್ ಕಟ್ಟಾದರೂ ಒಂದು ಸೀಟ್ನ ಆರಾಮಾಗಿ ನೀವು ಫುಲ್ ಸೀಟ್ನ ತೊಗೋಬೋದು. ಓಕೆನಾ? ಇದು ನನ್ನ ಕಡೆಯಿಂದ ಒಂದು ಸಜೆಷನ್. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಮೈಸೂರಲ್ಲಿ ನಿಮ್ಗೆ ಒಳ್ಳೆ ಐಟಮ್ ಸಿಗುತ್ತೆ. ಮಂಡ್ಯ ಆ ರೂಟ್ ಅಂತೂ ಬಿಟ್ಟರೆ ಆ ರೂಟಲ್ಲಿ ನಿಮ್ಗೆ ಏನಾದ್ರು ಒಂದು ಸಿಗ್ತಾನೆ ಇರುತ್ತೆ. ಆ ರೂಟ್ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ಓಕೆ, ಬೆಂಗಳೂರು ಬಂದರೆ ನಿಮ್ಗೆ ಹೇಳಿದೆ ಹಳ್ಳಿ ಮನೆ ಇದೆ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ಗಳು ಸಿಗುತ್ತೆ. ಯಶವಂತಪುರ ಸಹ ನಿಮ್ಗೆ ಅದೇ ಥರ, ಯಲಹಂಕ ಸಹ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ಗಳು, ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ. ಹಿಂದೂಪುರ ಗೌರಿಬಿದನೂರು ಕಡೆ ಹೋಗ್ತಿದ್ದಂಗೆ ನಿಮಗೆ ಬಿರಿಯಾನಿಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ನಾನು ನೋಡಿಲ್ಲ, ಚಪಾತಿ ಸಹ ಅವೈಲೇಬಲ್ ಇತ್ತು. ಓಕೆನಾ? ಅದೇ ಧರ್ಮವರಂ ಹೋಗಿದ ತಕ್ಷಣ ನಿಮಗೆ ದೋಸೆ ಸಿಗುತ್ತೆ, ಪಲಾವ್ ಸಿಗುತ್ತೆ, ದಾಲ್ ವಡೆ ಸಿಗುತ್ತೆ, ಮತ್ತು ಇಡ್ಲಿ ವಡೆ ಸಿಗುತ್ತೆ, ಸ್ನ್ಯಾಕ್ಸ್ ಐಟಮ್ಸ್ಗಳು ಸಹ ಸಿಗುತ್ತೆ ನಿಮಗೆ. ಗುಂತ್ಕಲಲ್ಲಿ ಸಹ ಸೇಮು ಸಮೋಸ ಸಿಗುತ್ತೆ. ಮತ್ತು ಇನ್ನೇನೇನು ಐಟಮ್ಸ್ ನಾನು ಹೇಳಿದ್ನು ಅದೆಲ್ಲ ಸೇಮ್ ಅಲ್ಲೂ ಸಹ ಸಿಗುತ್ತೆ. ಸೊ ಇದಾಗಿತ್ತು ಗುಂತ್ಕಲ್ಲಿಂದ. ಗುಂತ್ಕಲ್ ಆದಮೇಲೆ ಸೊಲ್ಲಾಪುರದಲ್ಲಿ ಏನು ಸಿಗುತ್ತೆ ಅಂದರೆ ನಿಮಗೆ ಸೊಲ್ಲಾಪುರದಲ್ಲಿ ಬೆಳಗ್ಗೆ ಟೀ ಸಿಗುತ್ತೆ. ಬ್ರೇಕ್ಫಾಸ್ಟ್ ಐಟಮ್ಸ್ ನಿಮ್ಗೆ ಏನೂ ಸಿಗೋಲ್ಲ, ಯಾಕಂದರೆ 6 ಗಂಟೆ ಅಷ್ಟೊತ್ತಿಗೆ ಯಾವ ಬ್ರೇಕ್ಫಾಸ್ಟ್ ಐಟಮ್ಸು ಯೂಶಲಾಗಿ ಇರೋಲ್ಲ ಅಲ್ಲಿ. ಸೊ ಅಲ್ಲೇನೂ ಸಿಗೋಲ್ಲ. ಮಧ್ಯದಲ್ಲಿ ನಿಮಗೆ ವಡಾಪಾವ್ ಅಂದರೆ ಸೊಲ್ಲಾಪುರದಿಂದ ಹೊರಟಾಗಿದ್ದ ತಕ್ಷಣ ಇಂಡಿ ಕಡೆ ನೀವು ಬರ್ತಿದ್ದಂಗೆ ಮಧ್ಯದಲ್ಲಿ ನಿಮಗೆ ಇಡ್ಲಿ ವಡೆ ಸಿಗುತ್ತೆ, ವಡಾಪಾವ್ ಸಿಗುತ್ತೆ, ಮತ್ತು ಸ್ನ್ಯಾಕ್ಸ್ ಐಟಮ್ಸ್ಗಳು ಅಂದರೆ ಚಿಪ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು ನಿಮಗೆ ಸಿಗುತ್ತೆ. ಓಕೆನಾ? ಇಷ್ಟು ಐಟಮ್ಸ್ಗಳು ನಿಮಗೆ ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ. ವಾಟರ್ ಬಾಟ್ಲ್ಸ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ. ಟ್ರೈನ್ ಒಳಗಡೆ ಸಹ ನಿಮಗೆ ಅವೈಲೇಬಲ್ ಇದೆ. ಓಕೆ,
ಓಕೆನಾ. ಸೊ ಇನ್ನೊಂದು 10 ಕಿಲೋಮೀಟ್ರ್ ಇದೆ ಓಕೆನಾ ವಿಜಯಪುರ ರೀಚ್ ಆಗೋಕ್ಕೆ. ಸ್ಟೇಷನ್ ಎಂಟರ್ ಆದಮೇಲೆ ಅರೈವಲ್ ತೋರಿಸ್ತೀನಿ, ಅದಾದಮೇಲೆ ವೀಡಿಯೋನ ಎಂಡ್ ಮಾಡೋಣ. ಟೋಟಲಾಗೆ 880 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ಬಾಗಲಕೋಟೆಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ BGK. ಪ್ರತಿದಿನ ಬಸವ ಎಕ್ಸ್ಪ್ರೆಸ್ ಇಲ್ಲಿಗೆ 11:10ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು ಇದೇ ಗಾಡಿ ವಾಪಸ್ 2:20ಕ್ಕೆ 17308 ಆಗಿ ಮೈಸೂರು ಕಡೆಗೆ ಹೊರಡುತ್ತೆ. ನನ್ನ ಓವರಾಲ್ ರಿವ್ಯೂ ಕೊಟ್ಟಿದ್ದಾಯಿತು. ನಾವಿಲ್ಲಿಗೆ 4 ನಿಮಿಷ ಬಿಫೋರ್ ಟೈಮಾಗಿ ಬಂದಿದ್ದೀವಿ. ಸೊ ಪಂಕ್ಚುಯಾಲಿಟಿ ವೈಸ್ ಓಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರನ್ ವೈಸ್ ಸಹ ಚೆನ್ನಾಗಿದೆ. ಒಂದು ಪ್ಲಸ್ ಪಾಯಿಂಟ್ ಏನು ನಂಗೆ ಇಷ್ಟ ಆಯಿತು ಅಂದರೆ 130 ರನ್ ಪರ್ಮಿಸಿಬಲ್ ಇದೆ ಗುಂತಕಲ್ಲಿಂದ ಶೋಲಾಪುರವರೆಗೂ. ಸೊ ಟೈಮ್ ಟೇಬಲ್ನ ಕಮ್ಮಿ ಮಾಡ್ಬೋದು, ಪ್ಲಸ್ ಟ್ರೈನ ಸ್ವಲ್ಪ ಸ್ಪೀಡಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇದಾಗಿತ್ತು ನನ್ನ ಫುಲ್ ಜರ್ನಿ KSR ಬೆಂಗಳೂರಿಂದ ಬಾಗಲಕೋಟೆವರೆಗೂ ಬಸವ ಎಕ್ಸ್ಪ್ರೆಸ್ಸಲ್ಲಿ. ನೆಕ್ಸ್ಟು ಯಾವ ಜರ್ನಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆದಷ್ಟು ಬೇಗ ಆ ವಿಡಿಯೋನ ಮಾಡಿ ನಿಮ್ಮ ಬಳಿಗೆ ತಲುಪಿಸ್ತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬೊಂಬಾಟ್ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಬಾಗಲಕೋಟೆಯಿಂದ. ಮತ್ತೆ ಆದಷ್ಟು ಬೇಗ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.